ಸ್ನೇಹಿತರೆ, ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜೀವನ ಮತ್ತು ಸಾಹಿತ್ಯ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ಯುಗದ ಕವಿ, ಶಬ್ದಗಾರುಡಿಗ, ಕನ್ನಡ ಸಾಹಿತ್ಯದ ಮೇರುಕವಿ, ನಾದಬ್ರಹ್ಮ ವರಕವಿ ಬೇಂದ್ರೆ ಅವರ ಜೀವನ ಮತ್ತು ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕವಿ ಬೇಂದ್ರೆ ಅವರ ಸಾಹಿತ್ಯದ ಅರಿವು ಮತ್ತು ಆಳ ಬಹಳ ದೊಡ್ಡದಾಗಿದೆ. ಬೇಂದ್ರೆ ಅವರು ತಮ್ಮ ಜೀವನದಲ್ಲಿ 70 ವರ್ಷಗಳ ಕಾಲ ಸಾಹಿತ್ಯದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕವಿ ಬೇಂದ್ರೆ ಅವರು 85 ವರ್ಷಗಳು ತುಂಬು ಜೀವನ ನಡೆಸಿದ್ದಾರೆ. ಬೇಂದ್ರೆ ಅವರು ತಮ್ಮ 16ನೇ ವಯಸ್ಸಲ್ಲಿದ್ದಾಗ ಅವರ ಮೊದಲ ಕವನ ತುತ್ತೂರಿ ಪ್ರಕಟ ಆಯಿತು. ಕನ್ನಡದ ಹೆಸರಾಂತ ಕವಿಗಳು ಮತ್ತು ಸಾಹಿತಿಗಳು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದು ಭುವನದ ಭಾಗ್ಯ ಅಂತ ಹೇಳಿದ್ದಾರೆ. ವರಕವಿಗೆ ಕವಿಗಳೇ, ನೀವು ಬೇಂದ್ರೆ ಹೇಗಾದ್ರಿ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ವರಕವಿಗಳು ಉತ್ತರ ಕೊಡ್ತಾ, ಬೆಂದರೆ ಮಾತ್ರ ಬೇಂದ್ರೆ ಆಗೋಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಬೇಯುವುದಕ್ಕೆ 2 ಅರ್ಥಗಳಿವೆ. ಬೆಂಕಿಯಲ್ಲಿ ತಪಿಸುವುದು ಎಂದು ಒಂದು ಅರ್ಥ ಆದರೆ, ಇನ್ನೊಂದು ಪಕ್ವ ಆಗುವುದು ಅಥವಾ ಹದ ಆಗುವುದು ಎಂದು 2ನೇ ಅರ್ಥ ಆಗಿದೆ. ಬೇಂದ್ರೆ ಅವರು ಬದುಕಿನಲ್ಲಿ ಪಟ್ಟ ಕಷ್ಟಪಾಡುಗಳೆಲ್ಲ ಹುಟ್ಟು ಗೀತೆಯಾಗಿಸಿವೆ. ಹಾಗಾಗಿ ವರಕವಿ ಅವರು ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಅಂತ ಕನ್ನಡ ಸಾಹಿತ್ಯ ಪ್ರೇಮಿಗಳನ್ನು ಕೇಳ್ಕೊಂಡಿದ್ದಾರೆ. ಅಂದರೆ, ನನ್ನ ಕಷ್ಟಗಳು ದುಃಖಗಳು ನನಗ್ ಮಾತ್ರ ಇರ್ಲಿ, ಅದನ್ನ ನಾನೇ ಅನುಭವಿಸ್ತೀನಿ. ನೀವು ನನ್ನ ಕಷ್ಟಗಳ ಬಗ್ಗೆ ದುಃಖಗಳ ಬಗ್ಗೆ ಯೋಚನೆ ಮಾಡಬೇಡಿ. ಕವಿತೆಯ ಮಾಧುರ್ಯವನ್ನು ಮಾತ್ರ ನಾನು ನಿಮಗೆ ಕೊಡ್ತೀನಿ. ಕಲ್ಲು ಸಕ್ಕರೆಯಂತೆ ಇರುವ ಸಾಹಿತ್ಯ ಪ್ರೇಮಿಗಳ ಹೃದಯ ಕರಗಿದ ಸವಿಯನ್ನು ಮಾತ್ರ ನನಗೆ ಕೊಡಿ ಎಂದು ವರಕವಿ ಹೇಳಿದ್ದಾರೆ. ಕವಿಗಳ ಜೀವನದಲ್ಲಿ ಸಾಮಾನ್ಯವಾಗಿ ಕವಿಯ ಜೀವನ ಮತ್ತು ಕವಿ ಬರೆದ ಸಾಹಿತ್ಯ ಇವೆರಡು ಬೇರೆ ಬೇರೆ ಆಗಿರುತ್ತೆ. ಆದರೆ ಬೇಂದ್ರೆ ಅವರ ಜೀವನವೇ ಕಾವ್ಯ ಆಗಿತ್ತು ಮತ್ತು ಅವರ ಕಾವ್ಯವೇ ಜೀವನ ಆಗಿತ್ತು. ಇದನ್ನು ಸಾಧಿಸಿದವರು ವರಕವಿ ಬೇಂದ್ರೆ ಅವರು. ಅಂದರೆ ಇದರ ಅರ್ಥ, ಕವಿ ಬೇಂದ್ರೆ ಅವರಿಗೆ ಇದ್ದ ಕಷ್ಟಗಳು, ನೋವುಗಳು, ಸಮಸ್ಯೆಗಳನ್ನು ವರಕವಿ ಸಾರ್ವತ್ರಿಕವಾಗಿ ಯೋಚನೆ ಮಾಡ್ತಾ ಇದ್ರು. ವರಕವಿ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹಾಗೂ ದುಃಖ ಇವೆರಡಕ್ಕೂ ಕವನಗಳನ್ನು ಬರೆದಿದ್ದಾರೆ. ವರಕವಿ ಅವರು ತಮ್ಮ ಹೆಂಡತಿಗೆ ಪತ್ರ ಬರೆದಾಗ ಆ ಪತ್ರದ ತರ ಬರಿತಾ ಇರಲಿಲ್ಲ. ಆ ಪತ್ರವನ್ನು ಕವನದ ತರ ಬರಿತಾ ಇದ್ರು. ಇದೇ ತರ ಬೇಂದ್ರೆ ಅವರಿಗೆ ಮಕ್ಕಳು ಹುಟ್ಟಿದಾಗ, ಮಕ್ಕಳು ಸತ್ತಾಗ, ವರಕವಿ ಅವರು ಬ್ರಿಟಿಷರ ವಿರುದ್ಧ ನರಬಲಿ ಕವನ ಬರೆದು ಜೈಲ್ ಸೇರಿದಾಗ, ಬೇಂದ್ರೆ ಅವರು ಕೆಲಸ ಕಳ್ಕೊಂಡಾಗ ಈ ಎಲ್ಲಾ ಘಟನೆಗಳಿಗೆ ಸಂಬಂಧಿಸಿದಂತೆ ಕವನಗಳನ್ನು ಬರೆದಿದ್ದಾರೆ. ವರಕವಿ, ನಾನು ಅನುಭವಿಸಿದ ಕಷ್ಟಗಳು ಬೇರೆ ಬೇರೆ ಜನಗಳ ಜೀವನದಲ್ಲಿ ನಡೆದಿದೆ, ಆದರೆ ವ್ಯಕ್ತಿಗಳ ಹೆಸರು ಮಾತ್ರ ಬೇರೆ ಬೇರೆ ಇದೆ. ಆದರೆ ನಾವೆಲ್ಲರೂ ಅನುಭವಿಸಿದ ಸಮಸ್ಯೆಗಳು, ಕಷ್ಟಗಳು, ನೋವುಗಳು ಒಂದೇ ಎಂದು ಕವಿ ಬೇಂದ್ರೆ ಅವರು ಹೇಳ್ತಾರೆ. ಹಾಗಾಗಿ ನಾನು ಬರೆದ ಕವನಗಳು ಸಾರ್ವತ್ರಿಕವಾಗಿದೆ ಅಂತ ವರಕವಿ ಹೇಳ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವರು ಸಣ್ಣ ಸಣ್ಣ ವಿಷಯಗಳಿಗೆ ಮತ್ತು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಜೀವನದಲ್ಲಿ ಬಹಳ ಜಾಸ್ತಿ ಕಷ್ಟಗಳು, ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸಲು ಆಗದೆ ಜನಗಳು ಬೇಗ ಆತ್ಮವಿಶ್ವಾಸ ಕಳ್ಕೊಂಡ್ ಬಿಡ್ತಾರೆ. ಬೇಂದ್ರೆ ಅವರು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಸಾವುಗಳು, ನೋವುಗಳು, ನಿರುದ್ಯೋಗ, ಬಡತನ, ಜೈಲುವಾಸ, ಅಸಹಾಯಕತೆ ಇವುಗಳನ್ನೆಲ್ಲ ಕವಿ ಬೇಂದ್ರೆ ಎದುರಿಸಿದ್ದಾರೆ. ಅವರ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳ ಜೊತೆಗೆ ಚೆಂಡಿನ ತರ ಪುಟಿದೆದ್ದು ಹೊಸ ಸೃಷ್ಟಿ, ಹೊಸ ಕಲ್ಪನೆಯಿಂದ ತಮ್ಮ ಬದುಕನ್ನು ರಮ್ಯವನ್ನಾಗಿ ಮಾಡಿ, ತಮ್ಮ ನೋವನ್ನು ಸಾಹಿತ್ಯದ ಅಮೃತವನ್ನಾಗಿ ಮಾಡಿ ಇದನ್ನು ವರಕವಿ ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಬೇಂದ್ರೆ ಅವರು ಅವರ ಜೀವನದಲ್ಲಿ ಇದ್ದ ನೆಗೆಟಿವ್ ಅಂಶಗಳನ್ನು ಪಾಸಿಟಿವ್ ಆಗಿ ಬದಲಾವಣೆ ಮಾಡ್ತಾ ಇದ್ರು. ಹಾಗಾಗಿ ವರಕವಿ ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ, ರಾಷ್ಟ್ರಭಕ್ತಿ, ಮಾನವೀಯತೆ ಇವು ಬೇಂದ್ರೆ ಅವರ ಕಾವ್ಯದಲ್ಲಿ ಎದ್ದು ಕಾಣುವ ಅಂಶಗಳಾಗಿದೆ. ಕವಿ ಬೇಂದ್ರೆ ನವ್ಯತೆ ಸ್ವೀಕರಿಸಿದರು, ಆದರೆ ಹಳೆಯದನ್ನು ಬಿಡಲಿಲ್ಲ. ನವ್ಯತೆ ಅಂದರೆ ಹೊಸದು ಅಥವಾ ಹೊಸತನ. ಹಾಗಾಗಿ ಬೇಂದ್ರೆ ಅವರ ಕಾವ್ಯಗಳು ದೇಶಿ ಸೊಗಡು ಮತ್ತು ಜಾನಪದ ಶೈಲಿಯಿಂದ ಕೂಡಿದೆ. ಕವಿ ಬೇಂದ್ರೆ ಅವರ ಭಾವಗೀತೆಯಲ್ಲಿ ಸೃಜನಶೀಲತೆ, ಜೀವಸೃಷ್ಟಿ, ಜೀವನ ದೃಷ್ಟಿ ಇವೆಲ್ಲ ಮೇಳೈಸಿವೆ. ಕವಿ ಬೇಂದ್ರೆ ಸ್ನೇಹಜೀವಿ ಆಗಿದ್ರು. ಸ್ತ್ರೀಯರ ಬಗ್ಗೆ ಗೌರವ ಭಾವನೆ ಹೊಂದಿದ್ರು. ಸಖಿಗೀತ, ಪುಟ್ಟ ವಿಧವೆ, ಮನದನ್ನೇ ಕವನಗಳಲ್ಲಿ ಕವಿ ಬೇಂದ್ರೆ ಅವರ ಸ್ತ್ರೀ ಸಂವೇದನೆ ಬಿಂಬಿತವಾಗಿದೆ. ಹಾಗೂ ಬೇಂದ್ರೆ ಅವರ ಮಕ್ಕಳ ಕವಿತೆಗಳು ಮಕ್ಕಳ ಮನಸ್ಸನ್ನು ಪರಿವರ್ತಿಸುತ್ತದೆ. ವರಕವಿ ಅವರ ಪೂರ್ವಜರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೆಲಸಿ ಎಂಬ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು. ಬೇಂದ್ರೆ ಪದದ ಅರ್ಥ ದೇವಸ್ಥಾನದಲ್ಲಿ ಮಂತ್ರಗಳನ್ನು ಹೇಳುವವರು ಎಂಬ ಅರ್ಥ ಇದೆ. ಬೇಂದ್ರೆ ಅವರ ಪೂರ್ವಜರು ಗದಗ್ ಜಿಲ್ಲೆಯ ಶಿರಹಟ್ಟಿಗೆ ವಲಸೆ ಬರ್ತಾರೆ. ನಂತರ ವರಕವಿ ಅವರ ತಂದೆ ಧಾರವಾಡಕ್ಕೆ ಬರ್ತಾರೆ ಹಾಗೂ ಧಾರವಾಡದಲ್ಲಿ ನೆಲೆ ನಿಲ್ತಾರೆ. ಬೇಂದ್ರೆ ಅವರ ತಂದೆಯ ಹೆಸರು ರಾಮಚಂದ್ರ ಬೇಂದ್ರೆ. ಧಾರವಾಡದ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು. ಬೇಂದ್ರೆ ತಾಯಿಯ ಹೆಸರು ಅಂಬಕ್ಕ.
ಬೇಂದ್ರೆ ಅವರು 1896ನೇ ಇಸ್ವಿಲಿ ಜನವರಿ 31ಕ್ಕೆ ಧಾರವಾಡದಲ್ಲಿ ಹುಟ್ಟುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ. ಒಂದು ಯುಗಾದಿ ಹಬ್ಬದಿಂದ ಇನ್ನೊಂದು ಯುಗಾದಿ ಹಬ್ಬದ ತನಕ ಒಂದು ಸಂವತ್ಸರ ಅಂತ ಕರೀತಾರೆ. ಈ ರೀತಿ 60 ಸಂವತ್ಸರಗಳಿವೆ ಮತ್ತು ಪ್ರತಿ ಸಂವತ್ಸರಗಳಿಗೂ ಹೆಸರಿದೆ. ಬೇಂದ್ರೆ ಅವರು ಹುಟ್ಟಿದ್ದು ಮನ್ಮಥನಾಮ ಎಂಬ ಸಂವತ್ಸರದಲ್ಲಿ ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಹುಟ್ಟಿದ್ದು ಕೂಡ ಮನ್ಮಥನಾಮ ಸಂವತ್ಸರದಲ್ಲಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಇದೇ ಕವನದಲ್ಲಿ ವರಕವಿ ಅವರು ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೋ ಅಂತ ಬರೆದಿದ್ದಾರೆ. ಸ್ನೇಹಿತರೆ, ಎಂತ ಒಳ್ಳೆ ಹಾಡು ಅಲ್ವಾ, ಎಂತ ಒಳ್ಳೆ ಸಾಹಿತ್ಯ ಅಲ್ವಾ. ಈ ಹಾಡು ಬರೆದಿದ್ದು ಬೇಂದ್ರೆ ಅವರು. ಈ ಹಾಡನ್ನು ಕುಲವಧು ಸಿನಿಮಾಕ್ಕೆ ಬಳಸ್ಕೊಂಡಿದ್ದಾರೆ. ಈ ಹಾಡನ್ನ ಪ್ರತಿಯೊಬ್ರು ಪ್ರತಿ ಸಲಿ ಯುಗಾದಿ ಬಂದಾಗ ಕೇಳ್ತಾರೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಹೌದು ಸ್ನೇಹಿತರೆ, ಈ ಸಾಹಿತ್ಯದ ಸಾಲುಗಳು ಖಂಡಿತ ನಿಜ. ಈ ಭೂಮಿಯ ಸಕಲ ಜೀವಿಗಳಿಗೆ, ಎಲ್ಲ ಮಾನವರಿಗೆ, ಪ್ರಕೃತಿಗೆ ಯುಗಾದಿ ಹಬ್ಬ ಪ್ರತಿ ವರ್ಷ ಬಂದೇ ಬರುತ್ತೆ. ಪ್ರತಿ ವರ್ಷ ಜೀವ ಕಳೆ ತಂದೆ ತರುತ್ತೆ. ಬೇಂದ್ರೆ ಅವರ ತಮ್ಮನ ಹೆಸರು ರಾಘು ಅಂತ. ಬೇಂದ್ರೆ 9 ವರ್ಷ ಹುಡುಗ ಆಗಿದ್ದಾಗ ಅವರ ತಮ್ಮ ರಾಘು ತೀರಿ ಹೋಗ್ತಾರೆ ಮತ್ತು ಬೇಂದ್ರೆ ಅವರಿಗೆ 11 ವರ್ಷ ಆಗಿದ್ದಾಗ ಅವರ ತಂದೆ ತೀರ್ಕೊಂಡ್ರು. ಬೇಂದ್ರೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದ ಕಾಮನಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ಬೇಂದ್ರೆ ಅವರಿಗೆ 4ನೇ ತರಗತಿಯಲ್ಲಿ ಪಾಠ ಮಾಡಕ್ಕೆ ಆಲೂರು ವೆಂಕಟರಾಯರು ಶಿಕ್ಷಕರಾಗಿದ್ರು. ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ಕರ್ನಾಟಕ ಗತವೈಭವ ಎಂಬ ಗ್ರಂಥ ಬರೆದಿದ್ದಾರೆ. ಹಾಗಾಗಿ ಇವರನ್ನು ಕನ್ನಡದ ಕುಲ ಪುರೋಹಿತರು ಅಂತ ಕರೀತಾರೆ. ಬೇಂದ್ರೆ ಅವರು, ನಾನು 4ನೇ ತರಗತಿಲಿ ಇದ್ದಾಗ ನನಗೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಹೋಗಕ್ಕೆ ಮನಸ್ಸು ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಕಾರಣ, ಶಾಲೆ ಸಮಯ ಮುಗಿದ್ಮೇಲೆ ಆಲೂರು ವೆಂಕಟರಾಯರು ಮರ್ಚೆಂಟ್ ಆಫ್ ವೆನಿಸ್ ಎಂಬ ಇಂಗ್ಲಿಷ್ ನಾಟಕ ಮಾಡಿಸ್ತಾ ಇದ್ರು. ಬೇಂದ್ರೆ ಅವರು ನಾಟಕದಲ್ಲಿ ಕಾರಕೂನಿನ ಪಾತ್ರ ಮಾಡ್ತಾ ಇದ್ರು, ಅಂದರೆ ಕ್ಲರ್ಕ್. ಬೇಂದ್ರೆ ಅವರಿಗೆ ನಾಟಕದ ಎಲ್ಲಾ ಪಾತ್ರಗಳು ಹಾಗೂ ಎಲ್ಲಾ ಸಂಭಾಷಣೆಗಳು ಬಾಯ್ಪಾಠ ಆಗಿತ್ತು. ಬೇಂದ್ರೆ ಅವರು ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸ ಮಾಡ್ತಾರೆ. ಮೆಟ್ರಿಕ್ಯುಲೇಷನ್ ಅಂದ್ರೆ SSLC. ಬೇಂದ್ರೆ ಅವರು ಮೆಟ್ರಿಕ್ಯುಲೇಷನ್ ರಿಸಲ್ಟ್ ನೋಡ್ಕೊಂಡು ಅವರು ಪಾಸ್ ಆಗಿರುವ ವಿಷಯ ಅಜ್ಜಿಗೆ ಹೇಳಬೇಕು ಅಂತ ಖುಷಿಯಿಂದ ಮನೆಗೆ ಬರ್ತಾರೆ. ಆದ್ರೆ ಆಗ ಆ ಸಮಯದಲ್ಲಿ ಅವರ ಅಜ್ಜಿ ಸತ್ತೋಗಿರ್ತಾರೆ. ಬೇಂದ್ರೆ ಅವರ ಚಿಕ್ಕಪ್ಪ ಪುಣೆ ನಗರದಲ್ಲಿ ಕೆಲಸ ಮಾಡ್ತಾ ಇದ್ರು. ಬೇಂದ್ರೆ ಅವರು ಚಿಕ್ಕಪ್ಪನ ಮನೆಯಲ್ಲಿ ಇರ್ತಾರೆ. ಪುಣೆ ನಗರದ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಓದಿ 1918ರಲ್ಲಿ BA ಪದವಿ ಪಾಸ್ ಮಾಡ್ತಾರೆ. ಬೇಂದ್ರೆ ಅವರ BA ಪದವಿಯ ಇಂಗ್ಲಿಷ್ ಉತ್ತರ ಪತ್ರಿಕೆ ಬಹಳ ಸ್ವಾರಸ್ಯಕರವಾಗಿದೆ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯುವಾಗ ಬೇಂದ್ರೆ ಬೇರೆ ಬೇರೆ ವಿದ್ವಾಂಸರು ಹೇಳಿದ ಮಾಹಿತಿಗಳನ್ನು ಆ ವ್ಯಕ್ತಿಗಳ ಹೆಸರನ್ನು ಹಾಕಿ ಕೊಟೇಶನ್ ರೂಪದಲ್ಲಿ ಉತ್ತರ ಬರೆಯಬೇಕಾಗಿತ್ತು. ಕೊಟೇಶನ್ ಅಂದರೆ ಹೇಳಿಕೆಗಳು. ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಹಾಗಾಗಿ ಬೇಂದ್ರೆ ಅವರು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳಿಗೆ ಇಂಗ್ಲಿಷ್ ಅಲ್ಲಿ ಬೆನ್ ರಾಮ್ಸನ್ ಎಂದು ಇವರೇ ಸ್ವಂತ ಕೊಟೇಶನ್ ಬರೆದು ಉತ್ತರ ಬರೆದಿದ್ರು. ನಂತರ ಉಪನ್ಯಾಸಕರು ಬೆನ್ ರಾಮ್ಸನ್ ಎಲ್ಲಿದ್ದಾರೆ ಅಂತ ಇಡೀ ಕಾಲೇಜ್ ಪೂರ್ತಿ ಹುಡುಕಿದ್ರು. ಆಗ ಬೇಂದ್ರೆ ಅವರು ನಾನೇ ಬೆನ್ ರಾಮ್ಸನ್ ಅಂತ ಹೇಳಿದ್ರು. ಬೆನ್ ಅಂದ್ರೆ ಬೇಂದ್ರೆ, ನಮ್ಮ ಅಪ್ಪನ ಹೆಸರು ರಾಮಚಂದ್ರ. ಸನ್ ಅಂದ್ರೆ ನಾನು ರಾಮಚಂದ್ರ ಅವರ ಮಗ, ಹಾಗಾಗಿ ನಾನೇ ಬೆನ್ ರಾಮ್ಸನ್ ಅಂತ ಹೇಳಿದ್ರು. ನಂತರ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ ಅಲ್ಲಿ ಶಿಕ್ಷಕರಾಗಿ ಕೆಲಸ ಶುರು ಮಾಡ್ತಾರೆ. ಇಲ್ಲಿಂದ ಬೇಂದ್ರೆ ಅವರು ಧಾರವಾಡದಲ್ಲಿ ಬೇಂದ್ರೆ ಮಾಸ್ತರ್ ಆಗಿ ಹೆಸರುವಾಸಿ ಆಗ್ತಾರೆ. ಜನಗಳು ಬೇಂದ್ರೆ ಅವರನ್ನ ಬೇಂದ್ರೆ ಮಾಸ್ತರ್ ಅಂತ ಕರೀತಾ ಇದ್ರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಅವರು ನಾನು ಯಾಕೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮ ಇಟ್ಕೊಂಡೆ ಅಂತ ಹೇಳಿದ್ದಾರೆ. ಬೇಂದ್ರೆ ಅವರ ತಾಯಿ ಧಾರವಾಡದ ಹಾಲ್ಗೇರಿ ಕೆರೆಗೆ ಬಟ್ಟೆ ಒಗ್ಯಕ್ಕೆ ಹೋಗ್ತಾ ಇದ್ರು. ಅವರ ಜೊತೆಗೆ 2 ವರ್ಷದ ಹುಡುಗನಾಗಿದ್ದ ಬಾಲಕ ಬೇಂದ್ರೆ ಹೋಗಿರ್ತಾರೆ. ಬಾಲಕ ಬೇಂದ್ರೆ ನೀರಲ್ಲಿ ಆಟ ಆಡಕ್ಕೆ ಅಂತ ಇಳಿದು ಮುಳುಗ್ತಾ ಇದ್ರು. ತಕ್ಷಣ ಅಕ್ಕಪಕ್ಕದವರು ಮಗು ಮುಳುಗ್ತಾ ಇದೆ ಅಂತ ಕೂಗ್ತಾರೆ. ಆಗ ಬೇಂದ್ರೆ ತಾಯಿ ನೀರಿಗೆ ಧುಮುಕಿ ಬೇಂದ್ರೆ ಅವರ ಕಾಲನ್ನು ಹಿಡಿದು ಎಳಿತಾರೆ. ಆಮೇಲೆ ದಡಕ್ಕೆ ಕರ್ಕೊಂಡು ಬಂದು ಕುಡಿದ ನೀರೆಲ್ಲ ತೆಗೆದು ಬೇಂದ್ರೆನ ಬದುಕಿಸಿಕೊಂಡ್ರು. ನಂತರ ಬೇಂದ್ರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಆ ಘಟನೆ ನೆನಪಿಸಿಕೊಂಡು ಅವರ ತಾಯಿ ಬಗ್ಗೆ ಹೇಳ್ತಾರೆ. ಜನ್ಮ ಕೊಟ್ಟಾಗಲೇ ಪ್ರಾಣದಾನ ಮಾಡಿದ ತಾಯಿ ದತ್ತಾತ್ರೇಯನ ಗುಡಿ ಪಕ್ಕದಲ್ಲಿರುವ ಹಾಲ್ಗೇರಿ ಕೆರೆಯಲ್ಲಿ ನಾನು ಮುಳುಗ್ತಾ ಇದ್ದಾಗ ನನಗೆ ಮತ್ತೊಮ್ಮೆ ಮರುಜನ್ಮ ನೀಡಿದಳು. ಅಂತೆಯೇ ಕವಿಯಾಗಿ ಬೆಳೆದ ನಾನು ಅಂಬಿಕಾತನಯ ದತ್ತನಾದೆ ಎಂದು ವರಕವಿ ಹೇಳ್ಕೊಂಡಿದ್ದಾರೆ.
ಬೇಂದ್ರೆ ಅವರು 1919ನೇ ಇಸ್ವಿಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿ ಅವರನ್ನು ಮದ್ವೆ ಆದ್ರು. ಮದ್ವೆ ಆದ್ಮೇಲೆ ಬೇಂದ್ರೆ ಅವರು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಬರ್ತಿದ್ದ ಕಡಿಮೆ ಆದಾಯದಲ್ಲೇ ಅವರ ಸಂಸಾರದ ಜೀವನ ನಡೀತಾ ಇತ್ತು. ಆದ್ರೆ ಪ್ರೀತಿಗೆ ಬಡತನ ಇರ್ಲಿಲ್ಲ. ಆಗ್ಲೇ ವರಕವಿ ಕವನ ಬರೆದ್ರು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ, ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ, ಚಳಿಗೆ ಬಿಸಿಲಿಗೊಂದೇ ಹದ ಅವನ ಮೈಯ ಮುಟ್ಟೆ, ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಈ ಹಾಡು ಈಗಲೂ ಎಷ್ಟು ಹೆಸರುವಾಸಿಯಾಗಿದೆ ನೋಡಿ. ಈಗಿನ ಕಾಲದಲ್ಲಿ ಅತಿ ಹೆಚ್ಚು ವಿಚ್ಛೇದನ ಆಗ್ತಾ ಇದೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಈ ಹಾಡು ಈಗಿನ ಕಾಲದಲ್ಲೂ ಎಲ್ಲರಿಗೂ ಆದರ್ಶ ಆಗಿದೆ. 1924ನೇ ಇಸ್ವಿಲಿ ಬೇಂದ್ರೆ ಅವರಿಗೆ 28 ವರ್ಷ ಆಗಿರುತ್ತೆ. ಆಗ ಅವರ ತಾಯಿ ಅಂಬಕ್ಕ ತೀರಿ ಹೋಗ್ತಾರೆ. ಬೇಂದ್ರೆ ಅವರು ಬರೆದಿದ್ದೆಲ್ಲ ಕಾವ್ಯ. ಅವರ ಮಾತಲ್ಲಿ ಕಾವ್ಯದ ಲಯ ಇತ್ತು, ಕಾವ್ಯದ ಸೊಗಸು ಇತ್ತು. ಸಹಜವಾಗಿ ಅವರಿಗೆ ಕಾವ್ಯ ಸಿದ್ಧಿಸಿತ್ತು. ಆದ್ರಿಂದ ಬೇಂದ್ರೆ ಅವರಿಗೆ ವರಕವಿ ಅಂತ ಹೆಸರು ಬಂದಿದೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹೆಸರುವಾಸಿಯಾಗಿರುವ ಮಕ್ಕಳ ಕವನ ಕೇಳಿ. ಇರುಳಿರ ಲಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದಕ್ಕೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕವಿ ಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನವನ್ನು 1929ನೇ ಇಸ್ವಿಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿದ್ರು. ಬೇಂದ್ರೆ ಅವರು ಆ ಸಮ್ಮೇಳನದಲ್ಲಿ ರುಮಾಲು ಸುತ್ತಿಕೊಂಡು ರೈತರ ವೇಷದಲ್ಲಿ ಬಂದಿದ್ರು ಮತ್ತು ಅವರ ಹಾಡುಗಾರಿಕೆ ನೆರೆದಿದ್ದ ಜನರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿದರು. ಈ ಕವನವು ಅವರ ಗರಿ ಎಂಬ ಕವನ ಸಂಕಲನದಲ್ಲಿ ಋತುಮಾನದ ಪ್ರಕಾರ ಈ ಕವನವು ಕಾಲದ ಚಲನೆಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸುತ್ತದೆ. ಬೆಡಗು ಬಿನ್ನಾಣದ ಆಕರ್ಷಕ ಚಿಟ್ಟೆಯನ್ನು ಕಂಡು ನಲಿದ ಮುಗ್ಧ ತೆಂಗಿಯ ಉತ್ಸಾಹವನ್ನು ಕವಿ ಬೇಂದ್ರೆ ಪಾತರಗಿತ್ತಿ ಕವನವಾಗಿ ರಚನೆ ಮಾಡಿದ್ದಾರೆ. ಅವರ ನವನವೀನ ಬಣ್ಣನೆಯಲ್ಲಿ ನಮಗೆ ಗೊತ್ತಿರುವ ಚಿಟ್ಟೆಯ ಅಪರಿಚಿತ ಆಯಾಮಗಳನ್ನು ತಿಳಿದಾಗ ಮನಸ್ಸು ಸಂತೋಷವಾಗುತ್ತದೆ. ತೆಂಗಿ ಅಕ್ಕನಿಗೆ ಕೇಳ್ತಾ ಇದ್ದಾಳೆ, ಈ ಕವನ ಕೇಳಿ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಹೊನ್ನ ಚಿಕ್ಕಿ ಚಿಕ್ಕಿ ಇಟ್ಟು ಬೆಳ್ಳಿ ಅಕ್ಕಿ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಈ ಹಾಡು ಯಾವಾಗ್ಲೂ ಫೇಮಸ್ ಆಗಿದೆ. ವರಕವಿ ಅವರ ಗರಿ ಕವನ ಸಂಕಲನಕ್ಕೆ ಸೇರಿದೆ. ಸ್ನೇಹಿತರೆ, ಬೇಂದ್ರೆ ದಂಪತಿಗಳಿಗೆ 9 ಜನ ಮಕ್ಕಳು ಇರ್ತಾರೆ. ಈ 9 ಜನ ಮಕ್ಕಳಲ್ಲಿ 6 ಜನ ಮಕ್ಕಳು ಸತ್ತು ಹೋಗ್ತಾರೆ. 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳನ್ನ ಕಳ್ಕೊಳ್ತಾರೆ. ಕೊನೆಗೆ ಅವರಿಗೆ ಉಳಿಯೋದು 3 ಜನ ಮಕ್ಕಳು ಮಾತ್ರ. ವಾಮನ ಬೇಂದ್ರೆ, ಪಾಂಡುರಂಗ ಬೇಂದ್ರೆ ಹಾಗೂ ಮಂಗಳ ಎಂಬ 3 ಮಕ್ಕಳು ಮಾತ್ರ ಬದುಕ್ತಾರೆ. ಮಕ್ಕಳು ಸತ್ತಾಗ ಅವರ ಹೆಂಡತಿ ಬೇಂದ್ರೆ ಅವರ ಮುಖವನ್ನು ಒಂದ್ಸಲಿ ನೋಡ್ತಾರೆ. ಮಕ್ಕಳ ಅಂತ್ಯ ಸಂಸ್ಕಾರ ಆದ್ಮೇಲೆ ವರಕವಿ ಕವನ ಬರೆದ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲೆ ನಿನ್ನ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡಿಲಾರೆ ಅದು ಯಾಕ ನೋಡ್ತಿ ಮತ್ತ ಮತ್ತ ನೀ ಇತ್ತ. ಇದೇ ಕವನದಲ್ಲಿ ಮುಂದೆ ಬೇಂದ್ರೆ ಅವರು ಚಂದ್ರನ ಬಗ್ಗೆ ಬರೆದಿದ್ದಾರೆ. ಜಗತ್ತಿನ ಎಲ್ಲಾ ಕವಿಗಳು ಚಂದ್ರನ್ನ ನೋಡಿ ಸಂತೋಷಪಟ್ಟು ಕವಿತೆಗಳಲ್ಲಿ ಚಂದ್ರನ ಬಗ್ಗೆ ಬಹಳ ಸ್ಫೂರ್ತಿಯಿಂದ ಕವನ ಬರೀತಾರೆ. ಪ್ರೇಮ ಕವನಗಳಲ್ಲಿ ಚಂದ್ರ ಇರಲೇಬೇಕು. ಆದರೆ ನಮ್ಮ ವರಕವಿ ಅವರು ದುಃಖದ ಸಮಯದಲ್ಲಿ ಅವರ ಮಕ್ಕಳು ಸತ್ತಾಗ ಚಂದ್ರನ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮೆಗಿಲ್ಲ, ಹುಣ್ಣಿಮೆ ಚಂದಿರನ ಹೆಣ ಬಂತೋ ಮುಗಿಲಾಗ ತೇಲತ ಹಗಲ. ಗೆಳೆಯರೇ, ಈ ಕವನದಲ್ಲಿ ವರಕವಿ ಹಗಲು ಹೊತ್ತಲ್ಲಿ ಹುಣ್ಣಿಮೆ ಚಂದಿರನ ಹೆಣ ಆಕಾಶದಲ್ಲಿ ತೇಲ್ತಾ ಬಂದಿದೆ ಅಂತ ವರ್ಣನೆ ಮಾಡಿದ್ದಾರೆ.
ಕುಣಿಯೋಣು ಬಾರ ಕುಣಿಯೋಣು ಬಾ ಇದು ಬೇಂದ್ರೆ ಅವರು ಬರೆದ ಪ್ರಸಿದ್ಧ ಕವಿತೆಯ ಸಾಲುಗಳು. ಇದರ ಅರ್ಥ ಬನ್ನಿ ಕುಣಿಯೋಣ ಬನ್ನಿ ಕುಣಿಯೋಣ. ಈ ಸಾಲುಗಳು ಉತ್ಸಾಹ ಮತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಕುಣಿಯೋಣು ಬಾರ ಕುಣಿಯೋಣು ಬಾ, ನಾನಲ್ಲ ನೀನಲ್ಲ ನನ್ನಲ್ಲಿ ನೀನಿಲ್ಲ, ಸಾವಿಲ್ಲ ನೋವಿಲ್ಲ, ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಯೋಣ. ಈ ಸಾಲುಗಳು ಜೀವನದ ಸಂಕಷ್ಟಗಳನ್ನು ಮರೆತು ಸಂತೋಷದಿಂದ ಕುಣಿಯುವಂತೆ ಜೀವನದ ಸೌಂದರ್ಯವನ್ನು ಮತ್ತು ಸಂತೋಷವನ್ನು ಎತ್ತಿ ಹಿಡಿಯುತ್ತದೆ. ಕುಣಿಯೋಣು ಬಾರ ಕುಣಿಯೋಣು ಬಾ ಎಂಬ ಸಾಲುಗಳು ಉತ್ಸಾಹ ಮತ್ತು ಸಂತೋಷದ ಸಂಕೇತ ಆಗಿದೆ. ಕಲೆಗೆ, ಸಾಹಿತ್ಯಕ್ಕೆ, ಕಾವ್ಯಕ್ಕೆ ಮುಪ್ಪಿಲ್ಲ ಹಾಗೂ ಸಾವಿಲ್ಲ. ವರಕವಿ 1919 ಇಸ್ವಿಲಿ ಧಾರವಾಡದ ಅತ್ತಿಕೊಳ್ಳದ ಸೂರ್ಯೋದಯ ನೋಡಿ ಬೆಳಗು ಕವನ ಬರೀತಾರೆ. ಈ ಬೆಳಗು ಕವನ ಬರೆದು 2019ಕ್ಕೆ 100 ವರ್ಷ ಆಗಿದೆ. ಈಗ 2025ಕ್ಕೆ 106 ವರ್ಷ ಆಗಿದೆ. 1967 ಇಸ್ವಿಲಿ ಪುಟ್ಟಣ ಕಣಗಾಲ್ ಅವರು ಬೆಳ್ಳಿಮೋಡ ಸಿನಿಮಾಗೆ ಈ ಕವನವನ್ನು ಚಿತ್ರಗೀತೆಯಾಗಿ ಮಾಡಿದ್ದಾರೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತು ಜಗವೆಲ್ಲ ತೊಯ್ದ. ಬೇಂದ್ರೆ ಅವರ ಬೆಳಗು ಕವನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಬೆಳಕನ್ನು ಮೂಡಿಸಿದ ಕವನ ಆಗಿದೆ. ಈ ಕವಿತೆಯು ಕನ್ನಡ ಸಾಹಿತ್ಯದಲ್ಲಿ ಹೊಸ ಭಾಷೆ ಮತ್ತು ಶೈಲಿಯನ್ನು ಪರಿಚಯ ಮಾಡಿತು. ಬಸವಣ್ಣನವರ ಜೀವನದ ಕೊನೆಯ ದಿನಗಳಿಗೆ ಸಂಬಂಧಪಟ್ಟಂತೆ ಮತ್ತು 12ನೇ ಶತಮಾನದಲ್ಲಿ ಆದ ಕಲ್ಯಾಣ ಕ್ರಾಂತಿಯ ಬಗ್ಗೆ ಬೇಂದ್ರೆ ಅವರು ತಲೆದಂಡ ಅಂತ ನಾಟಕ ಬರೆದಿದ್ದಾರೆ. ಕಲ್ಯಾಣ ಕ್ರಾಂತಿಯಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸಿದ್ದರಾಮ ಮುಂತಾದವರು ಭಾಗವಹಿಸಿದ್ರು. ಒಟ್ಟು 25 ದಿವಸ ಕಲ್ಯಾಣ ಕ್ರಾಂತಿ ನಡೆಯಿತು. ಆ ನಾಟಕದ ಒಂದು ಕವನ ಹೀಗಿದೆ. ತುಂ 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 ತುಂಬಿ ಬಂದಿತ್ತ ತೆಂಗಿ ತುಂಬಿ ಬಂದಿತ್ತು, ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ, ಜಡೆ ಇಂದಿಳಿದ ಗಂಗಿ ಹಾಂಗ ಚಂಗನೆ ನೆಗೆದಿತ್ತ, ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ, ಅಡಿಮುಡಿ ಗೋಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತೆಂಗಿ, ತುಂಬಿ ಬಂದಿತ್ತು ತುಂ 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 ತುಂ. ಈ ಕವನದಲ್ಲಿ ತುಂಬಿ ಎಂಬ ಪದ ಕೇವಲ ನಾಮಪದ ಅಲ್ಲ, ಬದಲಾಗಿ ತುಂಬಿದ ಎಂಬ ಅರ್ಥ ಹೊಂದಿರುವ ಕ್ರಿಯಾಪದ ಆಗಿದೆ. ಕವಿ ಬೇಂದ್ರೆ ಅವರು ವಾರದಲ್ಲಿ 3 ದಿನ ಮಾತ್ರ ಉಪನ್ಯಾಸಕರಾಗಿ ಕೆಲಸ ಮಾಡಕ್ಕೆ ಹುಬ್ಬಳ್ಳಿಗೆ ಹೋಗ್ತಾ ಇದ್ರು. ಪ್ರೇಮಿಯೊಬ್ಬ ಸಂಗಾತಿಯ ಜೊತೆಗೆ ತನ್ನ ಬದುಕನ್ನು ಹಂಚಿಕೊಂಡ ಪ್ರೇಮಗಾಥೆಯೇ ಸಖಿಗೀತ. 1940ನೇ ಇಸ್ವಿಲಿ ಸಖಿಗೀತ ಕವನ ಸಂಕಲನ ಪ್ರಕಟಣೆ ಆಯ್ತು. ಸಖಿಗೀತ ಕವನ ಸಂಕಲನದಲ್ಲಿ 30 ಕವನಗಳಿವೆ. ಇದರಲ್ಲಿ ಅತ್ಯಂತ ಹೆಸರುವಾಸಿಯಾದ ಹಾಡು ಆಗಿನ ಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿತ್ತು. ಆ ಹಾಡನ್ನ ಜನ ಈಗ್ಲೂ ಕೇಳ್ತಾರೆ, ಈಗ್ಲೂ ಖುಷಿ ಪಡ್ತಾರೆ. ಆ ಕವನ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ, ಬಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡವ, ತುಂಬು ಮೀಸಿ ತೀಡಿಕೋತ ಹುಬ್ಬು ಹಾರ್ಸಾವ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸ್ಯಾಡವ, ಏನೋ ಅಂದರ ಏನೋ ಕಟ್ಟಿ ಹಾಡ ಹಾಡವ, ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ, ಇರು ಅಂದರ ಬರ್ತೇನಂತ ಎದ್ದು ಹೊರಡಾವ, ಮಾರಿ ತೆಳಗ ಹಾಕಿ ತಂದರ ಇದ್ದು ಬಿಡಾವ, ಹಿಡಿ ಹಿಡಿಲೆ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನಾವ, ಚಹಾದ ಜೋಡಿ ಚೂಡಾದಂಗ ನೀ ನನಗಂದಾವ, ಚೌಡಿಯೆಲ್ಲ ನೀ ಚೂಡಾಮಣಿ ಅಂತ ರಮಿಸ ಬಂದಾವ, ಬೆರಳೆಗಿಂಗುರ ಮೂಗಿನಾಗ ಮುಗಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟಾವ, ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ, ಸೆಟ್ಟರ ಹುಡುಗ ಸೆಟಕೊಂಡು ಹೋದ ಅಂತ ನನ್ನ ಜೀವ, ಹಾದಿ ಬೀದಿ ಹುಡುಕತೈತ್ರೆ ಬಿಟ್ಟು ಎಲ್ಲ ಹ್ಯಾವ, ಎಲ್ಲಿ ಮಲ್ಲಿ ತಾರಿ ಪಾರಿ ನೋಡಿರೇನ್ರವ್ವ, ನಿಂಗಿ ಸಂಗಿ ಸಾವಂತಾರಿ ಎಲಾನ ನನ್ನವ್ವ, ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಧಾರವಾಡದಲ್ಲಿ ಒಬ್ಬ ಎಮ್ಮೆ ಕಾಯೋ ಹುಡುಗ ಪ್ರತಿದಿನ ಬೇಂದ್ರೆ ಅವರ ಮನೆ ಮುಂದೆ ಎಮ್ಮೆ ಮೇಲೆ ಕುತ್ಕೊಂಡು ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಹಾಡು ಹಾಡ್ಕೊಂಡು ಹೋಗ್ತಾ ಇದ್ದ. ಇದನ್ನ ಬೇಂದ್ರೆ ಅವರು ಪ್ರತಿದಿನ ನೋಡ್ತಾ ಇದ್ರು. ಒಂದು ದಿನ ಬೇಂದ್ರೆ ಅವರು ಆ ಹುಡುಗನ್ನ ಕರೆದು, ನೀನು ಹಾಡು ಹಾಡ್ತೀಯಲ್ಲ, ಈ ಹಾಡು ನೀನ್ ಎಲ್ಲಿ ಕೇಳಿಸ್ಕೊಂಡೆ ಅಂತ ಕೇಳಿದ್ರು. ಅದಕ್ಕೆ ಆ ಹುಡುಗ, ನಮ್ಮ ಮನೆ ಹತ್ರ ಒಂದು ಚಹಾದ ಅಂಗಡಿಲಿ ಈ ಹಾಡು ಪ್ರತಿದಿನ ಹಚ್ಚಿರ್ತಾರೆ ಅಂತ ಹೇಳ್ದ. ಈ ಹಾಡು ಬರ್ದಿದ್ದು ಬೇಂದ್ರೆ ಮಾಸ್ತರ್ ಅಂತೆ ಅಂತ ಆ ಹುಡುಗ ಬೇಂದ್ರೆ ಅವರಿಗೆ ಹೇಳ್ತಾನೆ. ಆಗ ಬೇಂದ್ರೆ ಅವರು, ನಿನಗೆ ಬೇಂದ್ರೆ ಮಾಸ್ತರ್ ಗೊತ್ತಾ ಅಂತ ಕೇಳಿದಾಗ ಅವನು, ಗೊತ್ತಿಲ್ಲ, ನಾನು ಅವ್ರನ್ನ ನೋಡಿಲ್ಲ ಅಂತ ಹೇಳ್ತಾನೆ. ಮನದನ್ನೇ ಕವನದಲ್ಲಿ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ಎಂದು ವರಕವಿ ಹೇಳಿದ್ದಾರೆ. ಇದನ್ನು ಗಂಡ ಹೆಂಡತಿ ನಡುವೆ ಉಂಟಾಗಿರುವ ಒಡಕನ್ನು ಕುರಿತು ಬರೆದಿದ್ದಾರೆ.
ಅವರಿಬ್ಬರು ಸೇರಿದರೆ ಮಾತ್ರ ಬಾಳು ಬೇಳೆ ಆಗದೆ ಇಡಿಗಾಳು ಆಗುತ್ತೆ. ಇಲ್ಲಿ ಕೂಡು ಎನ್ನುವುದು ಕೇವಲ ದೈಹಿಕ ಕೂಡುವಿಕೆ ಮಾತ್ರ ಅಲ್ಲ, ಮನಸ್ಸಿನ ಕೂಡುವಿಕೆಗೆ ಸಂಬಂಧಿಸಿದ್ದು. ಮನಸ್ಸುಗಳು ಪರಸ್ಪರ ಕೂಡಿದಾಗ ಮಾತ್ರ ಬಾಳು ಬೇಳೆ ಆಗದೆ ಇಡಿಗಾಳು ಆಗುತ್ತೆ. ಬೇಳೆ ಇಲ್ಲಿ ಪ್ರತ್ಯೇಕತೆಯ ಸಂಕೇತ ಆದರೆ ಇಡಿಗಾಳು ಇಲ್ಲಿ ಐಕ್ಯತೆಯ ಸಂಕೇತ ಆಗಿದೆ. ವರಕವಿ ಅವರ ಗರಿ ಕವನ ಸಂಕಲನ 1932ರಲ್ಲಿ ಪ್ರಕಟ ಆಗುತ್ತೆ. ಇದರಲ್ಲಿ ನರಬಲಿ ಎಂಬ ಕವನವನ್ನು ಬೇಂದ್ರೆ ಅವರು ಬ್ರಿಟಿಷರ ವಿರುದ್ಧ ಬರೆದಿದ್ರು. ಬ್ರಿಟಿಷರು ಕವಿ ಬೇಂದ್ರೆ ಅವರನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಹಾಕ್ತಾರೆ. ಗೆಳೆಯರೇ, ನರಬಲಿ ಕವನದ ಸಾಹಿತ್ಯ ಈ ರೀತಿ ಇದೆ. ನಾನು ನರಬಲಿ ಕವನದ ಸ್ವಲ್ಪ ಸಾಲುಗಳನ್ನು ಮಾತ್ರ ಓದುತ್ತೀನಿ. ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತಿಹೆ ಎಲೆಕಾಳಿ, ನಿನ್ನೆಡಗಾಲನು ನೆಕ್ಕುತ್ತಲಿಯುವುದು ಶ್ವಾನ ಸೂಕರಾಳಿ. ಭಯದಾಯಕ ಬೆಲಗೈಯನ್ನು ಚಾಚಿಹೆ, ಶಾಪವ ಕೊಡಲೆಡಗೈಯನ್ನು ಎತ್ತಿಹೆ ಎದಲೇ ರುದ್ರಕಾಳಿ. ಮುಂದೆ ಬೀಸಿ ದುಶ್ಯಾಸನ ಪಾಶವ, ಹಿಂದಿರಿಸಿಹೆ ದುರ್ಯೋಧನಾಂಕುಶವ. ಅಹಹ ಮಹಾಕಾಳಿ, ಮುಸುಕಿತು 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 ನೋಡೆ, ನಿನ್ನ ಹೊಟ್ಟೆಯರಿಂದಲೆದ್ದ ಹೊಗೆಯಿಂದ ನಿನ್ನ ಮೈಯು ಎಸೆವುದು 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 ನೋಡೆ. ದಿಗಿಲುಗೊಳಿಸಿ ಬುಗಿಲೆಂದು ಎದ್ದ ಮೊಗದಲ್ಲಿ ಬಿಸಿಲ ಬೇಗೆ, ಎದ್ದೆ ಎದ್ದೆ ನೀನೆದ್ದೆ. ವರಕವಿ ಅವರು ಈ ಕವನದಲ್ಲಿ ಬ್ರಿಟಿಷರನ್ನು ನಾಯಿಗೆ ಹೋಲಿಸಿದ್ದಾರೆ. ಬ್ರಿಟಿಷರ ಆಡಳಿತವನ್ನು ಕೌರವರಿಗೆ ಹೋಲಿಸಿದ್ದಾರೆ. ಬ್ರಿಟಿಷರ ಶಕ್ತಿಯನ್ನು ತಾಮಸಿ ಶಕ್ತಿಗೆ ಹೋಲಿಸಿದ್ದಾರೆ. ತಾಮಸಿ ಎಂದರೆ ರಾಕ್ಷಸ. ಬ್ರಿಟಿಷರು ಭಾರತೀಯರ ರಕ್ತವನ್ನು ಹೀರಿದರು. ಯುದ್ಧ ಕಾಲದಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಆಹಾರ ಪೂರೈಸುವ ಸಲುವಾಗಿ ಭಾರತದಲ್ಲಿ ಕೃತಕ ಆಹಾರ ಅಭಾವ ಸೃಷ್ಟಿ ಆಯಿತು. ಭೂಮಿಯ ಮೇಲೆ ಎಲ್ಲಿಯೂ ಆಹಾರದ ಅಭಾವವಿಲ್ಲ ಎಂದು ಟೀಕಿಸುವ ಮೂಲಕ ವರಕವಿ ಆಗಿನ ಕಾಲದ ಬ್ರಿಟಿಷರ ಕೆಟ್ಟ ಆಡಳಿತವನ್ನು ಟೀಕಿಸಿದ್ದಾರೆ. 1932ನೇ ಇಸ್ವಿಲಿ ವರಕವಿ ಅವರಿಗೆ 1 ವರ್ಷ ಜೈಲ್ ಶಿಕ್ಷೆಯಾಗುತ್ತೆ. ಶಿಕ್ಷೆ ಆದ ಕಾರಣ ಬೇಂದ್ರೆ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ಅವರ ತವರು ಮನೆ ರಾಣೆಬೆನ್ನೂರಿಗೆ ಕಳಿಸ್ತಾರೆ. ಬೇಂದ್ರೆ ಅವರು ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೋಗ್ತಾರೆ. ವರಕವಿ ಅವರು ಜೈಲಲ್ಲಿ ಕೈದಿಗಳಿಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಡ್ತಾರೆ. ಕನ್ನಡ ಭಾಷೆ ಬಗ್ಗೆ ಪಾಠ ಮಾಡ್ತಾರೆ. ಹೀಗೆ ಜೈಲಲ್ಲಿ 3 ತಿಂಗಳು ಆದ್ಮೇಲೆ ಬೇಂದ್ರೆ ಅವರಿಗೆ ಹುಷಾರಿರಲ್ಲ, ಅನಾರೋಗ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಂದ್ರೆ ಅವರನ್ನ ಮುಗುದ ಎಂಬ ಹಳ್ಳಿಲಿ ನಜರ್ ಕೈದಿಯಾಗಿ ಗೃಹ ಬಂಧನದಲ್ಲಿ ಇಡ್ತಾರೆ ಮತ್ತು ಬೇಂದ್ರೆ ಅವರನ್ನ ನೋಡಿಕೊಳ್ಳೋಕೆ ಒಬ್ಬ ಪೊಲೀಸ್ ಇರ್ತಾನೆ. ಬೇಂದ್ರೆ ಅವರು ಮುಗುದಾದಲ್ಲಿ ಇದ್ದಾಗ ಮನೋಹರ ಗ್ರಂಥಮಾಲೆಯ ಸ್ಥಾಪಕರಾದ ಜಿ.ಬಿ. ಜೋಶಿ ಅವರು ಪ್ರತಿದಿನ 13 ಕಿಲೋಮೀಟರ್ ಸೈಕಲ್ ಹೊಡೆದುಕೊಂಡು ಹೋಗಿ ಬೇಂದ್ರೆ ಅವರಿಗೆ ಊಟ ಕೊಡ್ತಾ ಇದ್ರು. ಮುಗುದದಲ್ಲಿ ಗೃಹ ಬಂಧನದಲ್ಲಿ ಇದ್ದಾಗ ಬೇಂದ್ರೆ ಅವರು ಅತ್ಯುತ್ತಮ ಕವನಗಳನ್ನು ಬರೀತಾರೆ. ಬಿದಿರ ಮಳೆಯಲ್ಲಿರುವ ಗುಂಗಿ ಹುಳ ಬಿದಿರನ್ನು ಕೊರೆಯುತ್ತಿರುವ ಧ್ವನಿ ಬೇಂದ್ರೆ ಅವರ ಕಿವಿಗೆ ಬೀಳುತ್ತದೆ. ಆಗ ವರಕವಿಯ ಮನದಲ್ಲಿ ಭಾವ ಲಹರಿಯೊಂದು ಉದ್ಭವಿಸಿ ಕವನ ಬರೀತಾರೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಏನು ಏನು ಜೇನು ಜೇನು ಎನೆ ಗುಮ್ ಗುಮ್ ಗಾನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಕವಿಯ ಏಕತಾನ ಕವನದಂತೆ ನಾದಲೀನ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಬೇಂದ್ರೆ ಅವರ ಅನಂತ ಪ್ರಣಯ ಕವನದಲ್ಲಿ ಸೂರ್ಯ, ಚಂದ್ರ ಹಾಗೂ ಭೂಮಿ ಇವು ಚೈತನ್ಯದ ಭೌತಿಕ ರೂಪಗಳು. ಅಷ್ಟೇ ಅಲ್ಲ, ಈ ಚೈತನ್ಯದ ರೂಪಗಳಲ್ಲಿ ಪರಸ್ಪರ ಪ್ರೇಮಾಕರ್ಷಣೆ ಇದೆ. ಈ ಪ್ರೇಮಾಕರ್ಷಣೆಯು ಭಗವತ್ ಪ್ರೇಮದ ಭಾಗವೇ ಆಗಿದೆ. ಅಂದರೆ ಭಗವಂತನ ಪ್ರೇಮವೇ ಸೃಷ್ಟಿ ರೂಪ ಆಯಿತು ಎಂದು ಭಾರತೀಯ ದರ್ಶನಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಅನಂತ ಪ್ರಣಯವು ವಿಶ್ವವ್ಯಾಪ್ತಿಯುಳ್ಳ ತ್ರಿಕೋನ ಪ್ರೇಮದ ಕತೆ ಆಗಿದೆ. ಸೂರ್ಯ ಹಾಗೂ ಚಂದ್ರರು ಮಿತ್ರರು. ಚಂದ್ರನಿಗೆ ಭೂಮಿಯಲ್ಲಿ ಆಕರ್ಷಣೆ ಇದೆ, ಆದರೆ ಭೂಮಿ ಹಾಗೂ ಸೂರ್ಯ ಪರಸ್ಪರ ಪ್ರಣಯಿಗಳು. ಇದೊಂದು ಕೊನೆಯಿಲ್ಲದ ಪ್ರಣಯ ಕತೆ. ಹಾಗಾಗಿ ಈ ಕವನಕ್ಕೆ ಅನಂತ ಪ್ರಣಯ ಎಂಬ ಹೆಸರು ಕೊಟ್ಟಿದ್ದಾರೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬೀಸುವ ಗಾಳಿ ಯಾವಾಗಲೂ ತಣ್ಣಗೆ ಇರುತ್ತೆ. ಕವನ ಕೇಳಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಜಿಸಿ ನಗೆಯಲಿ ಮೀಸುತ್ತಿದೆ. ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತಾ ತಿಂಗಳು ತಿಂಗಳು ನವೆಯುತ್ತಿದೆ. ತುಂಬುತ್ತ ತುಳುಕುತ್ತ ತೀರುತ್ತ ತನ್ನೊಳು ತಾನೇ ಸವಿಯನು ಸವಿಯುತ್ತಿದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸ್ನೇಹಿತರೆ, ಬೇಂದ್ರೆ ಅವರು ಮುಗುದಾದಲ್ಲಿ ಗೃಹ ಬಂಧನದಲ್ಲಿ ಇರ್ತಾರಲ್ಲ, ಅಲ್ಲಿ 9 ತಿಂಗಳು ಆದ್ಮೇಲೆ ಬೇಂದ್ರೆ ಅವರಿಗೆ ಬ್ರಿಟಿಷರು ಕೊಟ್ಟ 1 ವರ್ಷ ಜೈಲ್ ಶಿಕ್ಷೆ ಮುಗಿಯುತ್ತೆ.
ಆಗ ಬ್ರಿಟಿಷರು ಬೇಂದ್ರೆ ಅವರಿಗೆ ನೀವು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಪತ್ರ ಬರ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಬೇಂದ್ರೆ ಅವರು ನರಬಲಿ ಕವನ ಬರೆದಿದ್ದು ನಾನಲ್ಲ, ನಾನ್ ಬರೀ ಬೇಂದ್ರೆ ಅಷ್ಟೇ, ನರಬಲಿ ಕವನ ಬರೆದಿದ್ದು ಅಂಬಿಕಾತನಯ ದತ್ತ ಅಂತ ಹೇಳ್ತಾರೆ. ಮತ್ತು ಅಂಬಿಕಾತನಯ ದತ್ತ ದೇಶದ್ರೋಹದ ಕವನ ಬರ್ದಿಲ್ಲ, ದೇಶಭಕ್ತಿ ಹೆಚ್ಚಿಸೋ ಕವನ ಬರ್ದಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಬ್ರಿಟಿಷರು ಬೇಂದ್ರೆ ಅವರಿಗೆ 10 ವರ್ಷ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಯಾರು ಕೆಲಸ ಕೊಡಬಾರದು ಅಂತ ಆದೇಶ ಮಾಡ್ತಾರೆ. ಯಾರಾದ್ರೂ ಬೇಂದ್ರೆ ಅವರಿಗೆ ಕೆಲಸ ಕೊಟ್ರೆ ಆ ಶಾಲೆ ಕಾಲೇಜಿನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬ್ರಿಟಿಷರು ಹೇಳಿರ್ತಾರೆ. ಇದರಿಂದ ಬೇಂದ್ರೆ ಅವರು ಕೆಲಸ ಕಳೆದುಕೊಳ್ತಾರೆ. ಆ ಸಮಯದಲ್ಲಿ ವರಕವಿ ಅವರು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಮಾತ್ರ ಹೋಗ್ತಾ ಇದ್ರು. 1935ನೇ ಇಸ್ವಿಲಿ ಬೇಂದ್ರೆ ಅವರು ಫ್ರೀ ಇದ್ರು. ಹಾಗಾಗಿ ಅವರ ಚಿಕ್ಕಪ್ಪ ಪುಣೆಗೆ ಬಂದು MA ಓದು ಅಂತ ಕರೀತಾರೆ. ಆಗ ಬೇಂದ್ರೆ ಅವರು ಪುಣೆಗೆ ಹೋಗಿ MA ಕಾಲೇಜಿಗೆ ಸೇರ್ಕೊಳ್ತಾರೆ. ಆಗ ಪುಣೆ ಬಾಂಬೆ ಯೂನಿವರ್ಸಿಟಿಗೆ ಸೇರಿತ್ತು. ಬೇಂದ್ರೆ ಅವರು MA ಓದಕ್ಕೆ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಸಬ್ಜೆಕ್ಟ್ ತಗೋತಾರೆ. ಆದರೆ ಬೇಂದ್ರೆ ಅವರಿಗೆ ಕನ್ನಡ ಪಾಠ ಮಾಡಕ್ಕೆ ಬೇಂದ್ರೆ ಅವರ ಶಿಷ್ಯರಾಗಿದ್ದ ಗೆಳೆಯರ ಗುಂಪಿನ ಸ್ನೇಹಿತರಾಗಿದ್ದ ವಿಕ್ರು ಗೋಕಾಕ್ ಲೆಕ್ಚರರ್ ಆಗಿ ಬರ್ತಾರೆ. ಸಾಮಾನ್ಯವಾಗಿ ಬೇರೆ ಯಾರಿಗಾದ್ರೂ ಈ ತರ ಪರಿಸ್ಥಿತಿ ಬಂದಿದ್ರೆ ನನಗೆ ಅವಮಾನ ಆಯ್ತು ಅಂತ ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಬೇಂದ್ರೆ ಇದೊಂದು ದೈವ ಲೀಲೆ ಅಂತ ಸ್ವೀಕಾರ ಮಾಡಿದ್ರು. ಲೆಕ್ಚರರ್ ಮತ್ತು ವಿದ್ಯಾರ್ಥಿ ಕಾಲೇಜ್ ಇಂದ ಹೊರಗಡೆ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಇಲ್ಲಿ ಬೇಂದ್ರೆ ಮತ್ತು ವಿಕ್ರು ಗೋಕಾಕ್ ಅವರು ಕಾಲೇಜ್ ಒಳಗೂ ಕೂಡ ಫ್ರೆಂಡ್ಸ್ ಆಗಿದ್ರು. ಕಾಲೇಜ್ ಒಳಗೆ ಹೋದ್ಮೇಲೆ ವಿಕ್ರು ಗೋಕಾಕ್ ಸ್ಟೂಡೆಂಟ್ ಜಾಗದಲ್ಲಿ ಕೂರ್ತಾ ಇದ್ರು. ಬೇಂದ್ರೆ ಅವರು ಲೆಕ್ಚರರ್ ಆಗಿ ನಿಲ್ತಾ ಇದ್ರು. ಬೇಂದ್ರೆ ಮತ್ತು ವಿಕ್ರು ಗೋಕಾಕ್ ನಾವಿಬ್ರು ಸೇರಿ ಕನ್ನಡದಲ್ಲಿ ಕವನ ಬರ್ದಿದೀವಿ ಅಂತ ಹೇಳಿದ್ದಾರೆ. ಒಂದು ಆಶ್ಚರ್ಯ ಅಂದ್ರೆ ಬೇಂದ್ರೆ ಅವರು 1918ರಲ್ಲಿ BA ಮತ್ತು 1935ರಲ್ಲಿ MA ಓದುವಾಗ ಬೇಂದ್ರೆ ಅವರು ಬರೆದ ಕವನಗಳು ಪರೀಕ್ಷೆಯಲ್ಲಿ ಬೇಂದ್ರೆ ಅವರಿಗೆ ವಿಮರ್ಶೆ ಮಾಡಲು ಬಂದಿತ್ತು. ವರಕವಿಗಳು ಒಂದು ಕವನ ಬರೀಬೇಕಾದ್ರೆ ಏನೋ ಒಂದು ಯೋಚನೆ ಮಾಡಿ ಬರೆದಿರ್ತಾರೆ. ಆದರೆ ಪರೀಕ್ಷೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡೋರಿಗೆ ಇದು ಬೇಂದ್ರೆ ಅವರ ಉತ್ತರ ಪತ್ರಿಕೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡುವವರು ಬೇಂದ್ರೆ ಅವರಿಗೆ ಕಡಿಮೆ ಅಂಕಗಳನ್ನು ಕೊಟ್ಟಿದ್ರು ಎಂಬ ಮಾಹಿತಿ ಇದೆ. 1935ನೇ ಇಸ್ವಿಲಿ ಬೇಂದ್ರೆ ಅವರು MA ಪಾಸ್ ಆಗಿರುವ ವಿಷಯ ಅವರ ಚಿಕ್ಕಪ್ಪನಿಗೆ ಹೇಳಕ್ಕೆ ಬರ್ತಾರೆ. ಆದರೆ ಆಗ ಅವರ ಚಿಕ್ಕಪ್ಪ ತೀರಿ ಹೋಗಿರ್ತಾರೆ. ಬೇಂದ್ರೆ ಅವರಿಗೆ ಅವರ ಚಿಕ್ಕಪ್ಪ ಬೆನ್ನೆಲುಬಾಗಿ ಇದ್ರು. ನಂತರ ಬೇಂದ್ರೆ ಅವರು ಪುಣೆಯಿಂದ ಧಾರವಾಡಕ್ಕೆ ವಾಪಸ್ ಬರ್ತಾರೆ. ಕನ್ನಡದ ಸಣ್ಣ ಕಥೆಗಳ ಜನಕ, ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬೆಂಗಳೂರಲ್ಲಿ ಜೀವನ ಎಂಬ ಪತ್ರಿಕೆ ನಡೆಸ್ತಾ ಇದ್ರು. ಆದರೆ ಬೇಂದ್ರೆ ಅವರಿಗೆ ಧಾರವಾಡದಲ್ಲಿ ಮತ್ತೆ ಮೊದಲಿನ ಹಾಗೆ ಕಷ್ಟಗಳು ಇರುತ್ತೆ. ಬೇಂದ್ರೆ ಅವರ ಕಷ್ಟಗಳನ್ನು ನೋಡಿದ ಮಾಸ್ತಿ ಅವರು ಬೇಂದ್ರೆ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬೇಂದ್ರೆ ಅವರಿಗೆ ಜೀವನ ಪತ್ರಿಕೆಯ ಸಂಪಾದಕರ ಕೆಲಸ ಅಂದರೆ ಎಡಿಟರ್ ಕೆಲಸ ಕೊಡ್ತಾರೆ. ಮಾಸ್ತಿ ಅವರು ಪ್ರತಿ ತಿಂಗಳು ಧಾರವಾಡದ ಬೇಂದ್ರೆ ಅವರ ಮನೆಗೆ ಮನಿ ಆರ್ಡರ್ ಕಳಿಸ್ತಾ ಇದ್ರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬೇಂದ್ರೆ ಅವರಿಗೆ 1936ರಿಂದ 1944ನೇ ಇಸ್ವಿ ತನಕ ಸಹಾಯ ಮಾಡಿದ್ರು. ಬೇಂದ್ರೆ ಅವರು ಮಾಸ್ತಿ ಅವರನ್ನ ಹಿರಿಯಣ್ಣ ಅಂತ ಕರೀತಾ ಇದ್ರು. ವರಕವಿ ಅವರು ಬೆಂಗಳೂರಲ್ಲಿ ಮಾಸ್ತಿ ಅವರ ಜೊತೆಗೆ 8 ವರ್ಷ ಇರ್ತಾರೆ. ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತಿದೆ. ಕುವೆಂಪು ಮತ್ತು ಬೇಂದ್ರೆ ಅವರ ಮೊದಲ ಕೃತಿಗಳನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪ್ರಕಟಣೆ ಮಾಡಿದ್ರು ಅಂತ ಮಾಹಿತಿ ಇದೆ. ವರಕವಿ ಅವರ ಬೆಳಗು ಕವಿತೆ ಮತ್ತು ವರಕವಿ ಅವರು 1929ನೇ ಇಸ್ವಿಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನ ಹೇಳಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಇಷ್ಟ ಆಗಿತ್ತು. ಸ್ನೇಹಿತರೆ, ಬ್ರಿಟಿಷರ ಕಾಲದಲ್ಲಿ 1932-33ನೇ ಇಸ್ವಿಲಿ ವರಕವಿ ಅವರು ಬ್ರಿಟಿಷರ ವಿರುದ್ಧ ನರಬಲಿ ಕವನ ಬರೆದಿದ್ದಕ್ಕೆ ಬೇಂದ್ರೆ ಅವರಿಗೆ 10 ವರ್ಷ ಶಿಕ್ಷೆ ಆಗಿತ್ತಲ್ಲ, ಅದರಲ್ಲಿ ಬೇಂದ್ರೆ ಅವರಿಗೆ 1 ವರ್ಷ ಶಿಕ್ಷೆ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಬೇಂದ್ರೆ ಅವರು ನಾನು 9 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿಲ್ಲ, ಹಾಗಾಗಿ ನನಗೆ ಈಗ ಯಾರು ಕೆಲಸ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಅದೇ ಸಮಯಕ್ಕೆ ಬೇಂದ್ರೆ ಅವರಿಗೆ ಗದಗ್ ಜಿಲ್ಲೆಯ ಸಮಿತಿ ಹೈಸ್ಕೂಲ್ ಇಂದ ಒಂದು ಪತ್ರ ಬರುತ್ತೆ. ಆ ಪತ್ರ ಓದಿದ್ಮೇಲೆ ವರಕವಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಬೇಂದ್ರೆ ಅವರಿಗೆ ಹೆಡ್ ಮಾಸ್ಟರ್ ಕೆಲಸ ಸಿಕ್ಕಿರುತ್ತೆ. ಈಗಲೇ ತಕ್ಷಣ ಕೆಲಸಕ್ಕೆ ಬನ್ನಿ ಅಂತ ಆ ಪತ್ರದಲ್ಲಿ ಇರುತ್ತೆ. ಹಾಗಾಗಿ ಬೇಂದ್ರೆ ಅವರು ಧಾರವಾಡದ ಸಾಧನಕೇರಿಯ ಮನೆ ಖಾಲಿ ಮಾಡಿಕೊಂಡು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಗದಗ್ ನಗರಕ್ಕೆ ಬರ್ತಾರೆ.
ಬೇಂದ್ರೆ ಅವರು ಗದಗ್ ಜಿಲ್ಲೆಯ ಸಮಿತಿ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ 9 ತಿಂಗಳು ಸಮಯ ಆಗುತ್ತೆ. ನೀವೆಲ್ಲ ಇತಿಹಾಸದಲ್ಲಿ ಬೆಳವಾಡಿ ಮಲ್ಲಮ್ಮ ಅಂತ ಹೆಸರು ಕೇಳಿರ್ತೀರಾ. ಈ ಬೆಳವಾಡಿ ಮಲ್ಲಮ್ಮನ ಊರು ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಗದಗ್ ನಗರದಿಂದ 99 ಕಿಲೋಮೀಟರ್ ದೂರ ಇದೆ. ಬೆಳವಾಡಿ ಸಾಹಿತ್ಯ ಪ್ರಿಯರ ಊರು. ಬೆಳವಾಡಿಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಗುತ್ತೆ. ಮೈಸೂರಿಂದ BM ಶ್ರೀ ಅವರು ಬರ್ತಾರೆ. ಆದ್ರಿಂದ ನೀವು ಬನ್ನಿ, ಇಬ್ರಿಗೂ ಸನ್ಮಾನ ಮಾಡ್ತೀವಿ ಅಂತ ಬೇಂದ್ರೆ ಅವರನ್ನ ಕರೀತಾರೆ. ವರಕವಿ ಅವರು ಶಾಲೆಯಲ್ಲಿ 2 ದಿನ ರಜಾ ಚೀಟಿ ಬರೆದುಕೊಟ್ಟು ಬೆಳವಾಡಿಯ ಕನ್ನಡ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಬೇಂದ್ರೆ ಅವರು ಬೆಳವಾಡಿ ಕಾರ್ಯಕ್ರಮದ ಬಗ್ಗೆ ಶಾಲೆ ಆಡಳಿತ ಮಂಡಳಿ ಅವರಿಗೆ ವಿಷಯ ತಿಳಿಸಿರಲ್ಲ. ಬೆಳವಾಡಿಲಿ ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗುತ್ತೆ. ಮೈಸೂರಿಂದ ಕನ್ನಡದ ಕಣ್ವ BM ಶ್ರೀ ಅವರು ಬಂದಿದ್ರು ಮತ್ತು ವರಕವಿ ಬೇಂದ್ರೆ ಇಬ್ಬರಿಗೂ ಸನ್ಮಾನ ಮಾಡ್ತಾರೆ. ಕಾರ್ಯಕ್ರಮ ಮುಗಿದ್ಮೇಲೆ ಬೆಳವಾಡಿಯ ಸಾಹಿತ್ಯ ಪ್ರೇಮಿಗಳು BM ಶ್ರೀ ಮತ್ತು ವರಕವಿ ಬೇಂದ್ರೆ ಇಬ್ಬರಿಗೂ ಇವತ್ತು ಒಂದು ದಿನ ಇಲ್ಲೇ ಇರಿ, ನಾಳೆ ನಿಮ್ಮ ಇಬ್ಬರಿಗೂ ಬೆಳವಾಡಿ ಊರಲ್ಲಿ 21 ಜೋಡೆತ್ತಿನ ಮೆರವಣಿಗೆ ಮಾಡ್ತೀವಿ ಅಂತ ಬಲವಂತ ಮಾಡಿದ್ರು. ಹಾಗಾಗಿ BM ಶ್ರೀ ಮತ್ತು ವರಕವಿ ಬೇಂದ್ರೆ ಇಬ್ರು ಬೆಳವಾಡಿಲಿ ಉಳಿದುಕೊಂಡ್ರು. ಗದುಗಿನ ಸಮಿತಿ ಹೈಸ್ಕೂಲ್ ಆಡಳಿತ ಮಂಡಳಿ ಅವರು ಬೆಳವಾಡಿ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ರು. ಬೇಂದ್ರೆ ಅವರು ಕಾರ್ಯಕ್ರಮ ಮುಗಿದ್ಮೇಲೆ ಮನೆಗೆ ಬರ್ತಾರೆ. ಆಗ ಅವರಿಗೆ ಹೆಂಡತಿ, ನಿಮಗೆ ಒಂದು ಲಕೋಟೆ ಬಂದಿದೆ ತಗೊಳ್ಳಿ ಅಂತ ಕೊಡ್ತಾರೆ. ಬೇಂದ್ರೆ ಅವರು ಅದನ್ನ ತೆಗೆದು ನೋಡ್ತಾರೆ. ಆ ಪತ್ರದಲ್ಲಿ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಿದೀವಿ ಅಂತ ಬರೆದಿರ್ತಾರೆ. ಬೇಂದ್ರೆ ಅವರು ನನ್ನ ಕೆಲಸದಿಂದ ಯಾಕೆ ತೆಗೆದು ಹಾಕಿದೀರಾ ಅಂತ ಕೇಳಲಿಲ್ಲ. ಹಾಗೂ ಶಾಲೆ ಆಡಳಿತ ಮಂಡಳಿ ಅವರು ನಾವ್ ಯಾಕೆ ಬೇಂದ್ರೆ ಅವರನ್ನ ಕೆಲಸದಿಂದ ತೆಗೆದು ಹಾಕಿದೀವಿ ಅಂತ ಕಾರಣ ಹೇಳಲಿಲ್ಲ. ಸ್ನೇಹಿತರೆ, ಬೇಂದ್ರೆ ಅವರು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಮತ್ತೆ ಧಾರವಾಡದ ಸಾಧನಕೇರಿಗೆ ವಾಪಸ್ ಬರ್ತಾರೆ. ಸಾಧನಕೇರಿಲಿ ವರಕವಿ ಅವರ ಮನೆ ಹೆಸರು ಶ್ರೀಮಾತ. 1929 ಇಸ್ವಿಲಿ ಧಾರವಾಡದ ಸಾಧನಕೇರಿಲಿ ಬೇಂದ್ರೆ ಅವರ ಚಿಕ್ಕಪ್ಪ ಹೊಸ ಮನೆ ಕಟ್ಸಿದ್ರು. ಅವರಿಗೆ ಮಕ್ಕಳಿರ್ಲಿಲ್ಲ. ಹಾಗಾಗಿ ಆ ಮನೆಯನ್ನ ಬೇಂದ್ರೆ ಅವರಿಗೆ ಅವರ ಚಿಕ್ಕಪ್ಪ ಗಿಫ್ಟ್ ಕೊಡ್ತಾರೆ. ಆದಿಕವಿ ಪಂಪನಿಗೆ ಬನವಾಸಿ ಹೇಗೋ ಅದೇ ತರ ವರಕವಿಗೆ ಸಾಧನಕೇರಿ. ಆರಂಕುಶ ವಿಟ್ಟೊಡಂ ನೆನವುದಿನ್ನ ಮನಂ ಬನವಾಸಿ ದೇಶಂ ಎಂದು ಬಣ್ಣಿಸಿ ಪಂಪ ಬನವಾಸಿ ಅಂದರೆ ಕರ್ನಾಟಕವನ್ನು ಹೊಗಳಿದ್ದಾನೆ. ವರಕವಿಗೆ ಕನ್ನಡ ಸಾಹಿತ್ಯ ರಚನೆ ಮಾಡಕ್ಕೆ ಮತ್ತು ಬೇಂದ್ರೆ ಅವರು ವರಕವಿಯಾಗಿ ಬೆಳೆದು ಸಾಧನೆ ಮಾಡಕ್ಕೆ ಸ್ಫೂರ್ತಿ ನೀಡಿದ್ದು ಧಾರವಾಡದ ಸಾಧನಕೇರಿ. ಧಾರವಾಡ ಅಂದ ತಕ್ಷಣ ಅಪ್ಪಟ ಬಯಲು ಸೀಮೆ ಅಂತ ಅಂದುಕೊಳ್ತಾರೆ. ಆದರೆ ಧಾರವಾಡವನ್ನು ಮಲೆನಾಡಿನ ಸೆರಗು ಅಂತ ಕರೀತಾರೆ. ಧಾರವಾಡ ಮಲೆನಾಡಿಗೆ ಬಹಳ ಹತ್ತಿರ ಇದೆ. ಬೇಂದ್ರೆ ಅವರು ಗದಗ ನಗರದ ಸಮಿತಿ ಹೈಸ್ಕೂಲಿಂದ ಧಾರವಾಡದ ಸಾಧನಕೇರಿಗೆ ವಾಪಸ್ ಬರುವ ಮಾರ್ಗದಲ್ಲಿ ಈ ಕವಿತೆ ಬರೀತಾರೆ. ವರಕವಿ ಅವರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವರು ಕೆಲಸ ಕಳೆದುಕೊಂಡ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ತುಂಬಾ ಒತ್ತಡಕ್ಕೆ ಒಳಗಾಗ್ತಾ ಇದ್ರು. ಆದರೆ ವರಕವಿಯವರು ಹಾಗಲ್ಲ. ಬೇಂದ್ರೆ ಅವರ ಜೀವನವೇ ಕಾವ್ಯ ಆಗಿತ್ತು ಮತ್ತು ಅವರ ಕಾವ್ಯವೇ ಜೀವನ ಆಗಿತ್ತು. ಇದನ್ನ ಸಾಧಿಸಿದವರು ವರಕವಿ. ಈ ಕವನ ಕೇಳಿ. ಬಾರೋ 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 ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮಲೆಯ ಮೊಗವೇ ಹೊರಳಿದೆ, ಕೋಕಿಲಕ್ಕೆ ಸವಿ ಕೊರಳಿದೆ, ಬೇಲಿಗೂ ಹೂ ಬೆರಳಿದೆ, ನೆಲಕ್ಕೆ ಹರೆಯವು ಮರಳಿದೆ, ಭೂಮಿ ತಾಯಿ ಒಡಮುರಿದು ಎದ್ದಳೋ ಶ್ರಾವಣದ ಸಿರಿ ಬರಲಿದೆ. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮೋಡಗಳ ನೆರಳಾಟವು, ಅಡವಿ ಹೂಗಳ ಕೂಟವು, ಕೋಟಿ ಜೇನ್ನೊಣ ಕೂಟವು, ಯಕ್ಷಿ ಮಾಡಿದ ಮಾಟವು, ನೋಡು ಬಾ ಗುಂಪಾಗಿ ಪಾತರಗಿತ್ತಿ ಕುಣಿಯುವ ತೋಟವು. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರಳು ಹಾಡಿದೆ, ಗಾಳಿ ಎಲ್ಲೂ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಬೇರೆ ಎಲ್ಲಿ ತೆರೆದ ನೋಟವ ನೋಡಿದೆ. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ. ಸ್ನೇಹಿತರೆ, ಎಂತ ಒಳ್ಳೆ ಸಾಹಿತ್ಯ ಅಲ್ವಾ. ವಿಕ್ರು ಗೋಕಾಕ್ ಅವರಿಗೆ ಸೊಲ್ಲಾಪುರದ DAV ಕಾಲೇಜಲ್ಲಿ ಆಡಳಿತ ಮಂಡಳಿ ಅವರು ಸಹಾಯ ಮಾಡಿದ್ರು. ಹಾಗಾಗಿ ಬೇಂದ್ರೆ ಅವರಿಗೆ ಅಲ್ಲಿ ಕೆಲಸ ಸಿಗುತ್ತೆ. 1944 ಇಸ್ವಿಯಿಂದ 1956 ತನಕ ಮಹಾರಾಷ್ಟ್ರದ ಸೊಲ್ಲಾಪುರದ DAV ಕಾಲೇಜಲ್ಲಿ ಬೇಂದ್ರೆ ಅವರು ಪ್ರಾಧ್ಯಾಪಕರಾಗಿದ್ರು.
1956ನೇ ಇಸ್ವಿಲಿ ಬೇಂದ್ರೆ ಅವರಿಗೆ 60 ವರ್ಷ ಆಗುತ್ತೆ. ಹಾಗಾಗಿ ಬೇಂದ್ರೆ ಅವರು ಸೊಲ್ಲಾಪುರದ DAV ಕಾಲೇಜಿಂದ ನಿವೃತ್ತಿ ಆಗ್ತಾರೆ. ಧಾರವಾಡದ ವಿಜಯ ಟಾಕೀಸ್ ಅಲ್ಲಿ ವರಕವಿ ಅವರು 60 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಹಾಗೂ ಧಾರವಾಡದಲ್ಲಿ ಸಾವಿರಾರು ಜನ ಸಾಲಾಗಿ ಬಂದು ವರಕವಿ ಅವರಿಗೆ ಮಾಲೆ ಹಾಕಿದ್ರು. ಸ್ನೇಹಿತರೆ, 1956ರ ತನಕ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಕರ್ನಾಟಕ ಏಕೀಕರಣ ಹೋರಾಟ ಆಗ್ತಾ ಇತ್ತು. ಕನ್ನಡಿಗರು ಒಗ್ಗೂಡುವುದಕ್ಕೆ ಕಾವ್ಯದಲ್ಲೇ ಕರೆ ಕೊಟ್ಟು ಏಕೀಕರಣದ ಕೂಗಿಗೆ ಹಾಡಿನ ರೂಪ ಕೊಟ್ಟವರು ವರಕವಿ. ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೆ, ಒಂದೇ 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 ಕರ್ನಾಟಕ ಒಂದೇ. ಕನ್ನಡದ ವಿಚಾರದಲ್ಲಿ ಬೇಂದ್ರೆ ಅವರದ್ದು ಅದಮ್ಯ ವಿಶ್ವಾಸ. ಗಡಿ ರೇಖೆಗಳಾಚೆಗೂ ವಿಸ್ತರಿಸಿ ನೋಡುವುದು ಶ್ರೇಷ್ಠ ಕವಿಗಳ ಸತ್ವ. ಅದೇ ಸತ್ವ ಬೇಂದ್ರೆಯವರ ತತ್ವವೂ ಆಗಿತ್ತು. ಹಾಗಿದ್ದರೂ ಭಾಷೆಗೊಂದು ಬೆಸೆಯುವ, ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಒಗ್ಗೂಡುವ ಗುಣವಿರುತ್ತದೆ. ಅದಕ್ಕಾಗಿಯೇ ಬೇಂದ್ರೆ ಒಂದೇ ಒಂದೇ ಕರ್ನಾಟಕ ಎಂದು ಸಾರುತ್ತಾರೆ. 1956ರಿಂದ 1966ನೇ ಇಸ್ವಿವರೆಗೆ ಬೇಂದ್ರೆ ಅವರು ಧಾರವಾಡದ ಆಕಾಶವಾಣಿಯಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಬೇಂದ್ರೆ ಅವರ ಹೆಂಡತಿ ಲಕ್ಷ್ಮೀಬಾಯಿ ಅವರು 1966ನೇ ಇಸ್ವಿಲಿ ಧಾರವಾಡದಲ್ಲಿ ತೀರಿ ಹೋಗ್ತಾರೆ. ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಗಿದೆ. 1973ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಏಪ್ರಿಲ್ 8, 1974ನೇ ಇಸ್ವಿಲಿ ವರಕವಿ ಅವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ವರಕವಿ ಅವರು ಕನ್ನಡಕ್ಕೆ 2ನೇ ಸಲಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ವರಕವಿ ಅವರು ತಮ್ಮ 70ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಜ್ಜನ ಊರು ಶಿರಹಟ್ಟಿಯಲ್ಲಿ ಆಚರಿಸಿಕೊಳ್ತಾರೆ. ಬೇಂದ್ರೆ ಅವರು ತಮಗೆ ಬೇಕಾದ ಇಷ್ಟವಾದ ಪುಸ್ತಕಗಳನ್ನು ಕೊಂಡುಕೊಳ್ತಾ ಇದ್ರು. ಮೈಕ್ರೋಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್, ಬಯೋಕೆಮಿಸ್ಟ್ರಿ, ಗಣಿತ, ವಿಜ್ಞಾನ, ತಂತ್ರಜ್ಞಾನ, ಸಂಖ್ಯಾಶಾಸ್ತ್ರ, ಶಿಲ್ಪಶಾಸ್ತ್ರ, ಖಗೋಳಶಾಸ್ತ್ರ, ಕನ್ನಡ ಸಾಹಿತ್ಯದ ಪುಸ್ತಕಗಳು ಹೀಗೆ ಒಟ್ಟು 40,000 ಪುಸ್ತಕಗಳನ್ನು ಬೇಂದ್ರೆ ಅವರು ಖರೀದಿಸಿ ಸಂಗ್ರಹ ಮಾಡಿದ್ರು. ಈ ಪುಸ್ತಕಗಳ ಒಳಗಿನ ಪುಟಗಳಲ್ಲಿ ಬೇಂದ್ರೆ ಅವರು ಓದಿ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ಈಗ ಈ ಪುಸ್ತಕಗಳನ್ನು ಹುಬ್ಬಳ್ಳಿಯ ಬೇಂದ್ರೆ ಕುಬೇರದಲ್ಲಿ ಕಾದಿಡಲಾಗಿದೆ. ಸ್ನೇಹಿತರೆ, ವರಕವಿ ಅವರು ಜೀವನದಲ್ಲಿ 40,000 ಪುಸ್ತಕಗಳನ್ನು ಸಂಗ್ರಹ ಮಾಡಿ ಓದಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ, ಬಹಳ ದೊಡ್ಡ ಸಾಧನೆ ಆಗಿದೆ. 1943-44ನೇ ಇಸ್ವಿಲಿ ಭಾರತದಲ್ಲಿ ಬರಗಾಲ ಬಂದಿತ್ತು. ಆಗ ವರಕವಿ ಅವರು ಈ ಕವನ ಬರೀತಾರೆ. ಗಂಗಾವತರಣ ಕವನ ಸಂಕಲನದಲ್ಲಿ ಈ ಕವನ ಇದೆ. ಕಾಲಕಾಲಕ್ಕೆ ಮಳೆಯಾಗಿ ಎಲ್ಲ ನದಿಗಳು ತುಂಬಿ ಹರಿಯಲಿ, ಭಾರತ ಸಸ್ಯ ಶ್ಯಾಮಲೆ ಆಗಲಿ ಎನ್ನುವುದು ಈ ಹಾಡಿನ ಪ್ರಾರ್ಥನೆ ಆಗಿದೆ. 1970ನೇ ಇಸ್ವಿಲಿ ಅರಿಶಿಣ ಕುಂಕುಮ ಸಿನಿಮಾಕ್ಕೆ ಈ ಕವನವನ್ನು ಹಾಡನ್ನಾಗಿ ಬಳಸಿಕೊಳ್ಳಲಾಗಿದೆ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಗೆಳೆಯರೇ, ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ, ದುಡ್ಡೇ ದೊಡ್ಡಪ್ಪ ಎಂಬ ಗಾದೆ ಮಾತು ನಿಮ್ಗೆ ಗೊತ್ತಿದೆ. ವರಕವಿ ಅವರು 1938ನೇ ಇಸ್ವಿಲಿ ದುಡ್ಡಿನ ಬಗ್ಗೆ ಕವನ ಬರೆದಿದ್ದಾರೆ. ನಾದಲೀಲೆ ಕವನ ಸಂಕಲನದಲ್ಲಿ ಈ ಕವನ ಇದೆ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ, ಬಾಣಂತಿ ಎಲುಬ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ, ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲೆ ಕೊರಳೊಳಗಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಎನ್ನುವುದು ಒಂದು ವ್ಯಕ್ತಿತ್ವ. ಇಂಗ್ಲಿಷಲ್ಲಿ ಪರ್ಸಾನಿಫಿಕೇಶನ್ ಅಂತ ಹೇಳ್ತಾರೆ. ಕಾಂಚನ ಲೋಭಿ ಹೃದಯಹೀನರ ಪ್ರತೀಕ. ಇವರು ಕುಣಿಯುವುದು ಸಂಪತ್ತಿನ ದೇವಿಯ ಎದುರಲ್ಲಿ. ಸಂಪತ್ತು ಕೇವಲ ಕೆಲವರ ಐಷಾರಾಮಿಗಾಗಿ ಇರಬಾರದು, ಎಲ್ಲರ ಒಳಿತಿಗಾಗಿ ಇರಬೇಕು. ಮಾನವೀಯತೆಯನ್ನು ಕಡೆಗಣಿಸುವ ಸಂಪತ್ತನ್ನು ಬೇಂದ್ರೆಯವರು ಕುರುಡು ಕಾಂಚನ ಅಂತ ಕರೆದಿದ್ದಾರೆ. ಇಂತಹ ಕುರುಡು ಕಾಂಚಾಣದ ಹುಚ್ಚುತನದ ಕುಣಿತವನ್ನು ಬೇಂದ್ರೆ ಅವರು ಯಲ್ಲಮ್ಮನ ಜೋಗತಿಯ ಹುಚ್ಚುತನದ ಕುಣಿತದೊಂದಿಗೆ ಹೋಲಿಕೆ ಮಾಡಿದ್ದಾರೆ. ಕುಣಿಯುತ್ತಲಿತ್ತು ಎನ್ನುವ ಸಾಮಾನ್ಯ ನೋಟದೊಂದಿಗೆ ಪ್ರಾರಂಭವಾಗುವ ಕವನ 2ನೆಯ ಸಾಲಲ್ಲಿ
ತುಳಿಯುತ್ತಲಿತ್ತೋ ಎನ್ನುವ ಪದದಿಂದ ಉದ್ವಿಗ್ನತೆಯನ್ನು, ಹತಾಶೆಯನ್ನು ವ್ಯಕ್ತಪಡಿಸುತ್ತದೆ. ಯಲ್ಲಮ್ಮನ ಜೋಗತಿ ಹಾಗೂ ಕಾಂಚಾಣ ಜೋಗತಿ ಇಬ್ಬರು ಜೋಗತಿಯರೇ. ಯಲ್ಲಮ್ಮನ ಜೋಗತಿ ಭಕ್ತಿಯ ಹುಚ್ಚುತನದಲ್ಲಿದ್ದರೆ, ಕಾಂಚಾಣ ಜೋಗತಿ ದುಡ್ಡಿನ ಹುಚ್ಚುತನದಲ್ಲಿ ಇದ್ದಾಳೆ. ಈ ಕವನದಲ್ಲಿ ಇವಳ ತೊಡುಗೆಯನ್ನು ಅವಳಿಗಿಟ್ಟು ಬೇಂದ್ರೆಯವರು ಹೋಲಿಕೆ ಮಾಡಿದ್ದಾರೆ. ವರಕವಿ ಅವರನ್ನ ಶ್ರಾವಣದ ಕವಿ ಅಂತ ಕರೀತಾರೆ. ವರಕವಿಗೆ ಶ್ರಾವಣ ಮಾಸ ಅಂದ್ರೆ ಬಹಳ ಇಷ್ಟ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾಗ ಗಾಳಿ ಭೈರವನ ರೂಪತಾಳಿ. ವರಕವಿ ಅವರ ಮಳೆ ಬರುವ ಕಾಲಕ್ಕೆ ಕವನ ಬಹಳ ಚೆನ್ನಾಗಿದೆ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು, ಮನೆಯೊಳಗೆ ಜಳಕ ಮಾಡೋಣ ನಾವೂನು, ಮೋಡಗಳ ಆಟ ಆಡೋಣ ಎಂದು ವರಕವಿ ಬರೆದಿದ್ದಾರೆ. ಕರಡಿ ಕುಣಿತ ಬೇಂದ್ರೆಯವರ ಸರಳ ಕವನಗಳಲ್ಲಿ ಒಂದು. ಈ ಕವನವನ್ನು ಓದುತ್ತಾ ಹೋದಂತೆ ಒಡಲಲ್ಲಿರುವ ಶೋಷಣೆಯ ಸಂಕೀರ್ಣತೆಯು ಓದುಗರ ಗಮನಕ್ಕೆ ಬರುತ್ತದೆ. ಶಾಲಾ ಮಕ್ಕಳಿಗೆ ಈ ಕವನ ಕನ್ನಡ ಪಠ್ಯ ಪುಸ್ತಕದಲ್ಲಿದೆ. ಕಬ್ಬಿಣ ಕೈಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ, ಗುಣುಗುಣು ಕುಟ್ಟುತ್ತಾ ಕಡಗವ ಕುಟ್ಟುತ್ತಾ ಕರಡಿಯನ್ನಾಡಿಸುತ್ತಾ ನಿಂದಾನ ಎಂದು ಕವನದಲ್ಲಿ ಬೇಂದ್ರೆ ಬರೆದಿದ್ದಾರೆ. ವರಕವಿ ಅವರು ರೈತರ ಬಗ್ಗೆ ಭೂಮಿ ತಾಯಿಯ ಚೊಚ್ಚಿಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿಹಿ ರೇನು ಎಂಬ ಕವನ ಬರೆದಿದ್ದಾರೆ. ವರಕವಿ ಅವರ ಜಾತ್ರೆ ಮತ್ತು ಸಾಯೋ ಆಟ ಎಂಬ ನಾಟಕಗಳು ರಾಜಕಾರಣಿಗಳ ಸ್ವಾರ್ಥ, ಅಧಿಕಾರಶಾಹಿಯ ಶೋಷಣೆಯನ್ನು ಹೇಳುತ್ತದೆ. ವರಕವಿ ಅವರ ಮಾತೃಭಾಷೆ ಮರಾಠಿ, ಆದರೆ ಕನ್ನಡದಲ್ಲಿ ಬೇಂದ್ರೆ ಅವರು ವರಕವಿ ಆಗಿ ಬೆಳೆದ್ರು. ವರಕವಿ ಅವರಿಗೆ ಒಬ್ರು ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಬರೀತೀರಾ ಅಂತ ಹೇಳ್ತಾರೆ. ಅದಕ್ಕೆ ಬೇಂದ್ರೆ ಅವರು ಕನ್ನಡ ಭಾಷೆನೇ ಬಹಳ ಚೆನ್ನಾಗಿದೆ, ಕನ್ನಡದ ಸತ್ವ ಪರಿಮಳ ಕಸ್ತೂರಿ ಕನ್ನಡ ಅಂತ ಉತ್ತರ ಕೊಡ್ತಾರೆ. ಬೇಂದ್ರೆ ಅವರು 40 ಕವನ ಸಂಕಲನಗಳ ಮೂಲಕ 2,500 ಕವನಗಳನ್ನು ಬರೆದಿದ್ದಾರೆ. 11 ನಾಟಕಗಳನ್ನು ರಚನೆ ಮಾಡಿದ್ದಾರೆ. 12 ವಿಮರ್ಶೆ ಹಾಗೂ ವೈಚಾರಿಕ ಕೃತಿಗಳನ್ನು ಬರೆದಿದ್ದಾರೆ. 3 ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. 5 ಸಂಪಾದನೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. 9 ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ವರಕವಿ ಅವರು ಮರಾಠಿ ಭಾಷೆಯಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇಂಗ್ಲಿಷಲ್ಲಿ ಎ ಥಿಯರಿ ಆಫ್ ಇಮ್ಮಾರಲಿಟಿ ಎಂಬ ಕೃತಿ ರಚಿಸಿದ್ದಾರೆ. ಬೇಂದ್ರೆ ಅವರು ಒಬ್ಬ ಮಹಾಕವಿ, ಮೇರುಕವಿ. ಅವರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋದರೆ ಹಲವಾರು ವರ್ಷಗಳಾದ್ರೂ ಸಮಯ ಸಾಕಾಗಲ್ಲ. ಬೇಂದ್ರೆ ಅವರು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಉತ್ತರದ ಬೀದರಿಂದ ದಕ್ಷಿಣದ ಮೈಸೂರು ಜಿಲ್ಲೆಯ ತನಕ, ಬೆಳಗಾವಿ ಇಂದ ಕೋಲಾರದ ತನಕ ಹಲವಾರು ಊರುಗಳಿಗೆ ಹೋಗಿದ್ದಾರೆ. ಕನ್ನಡ ನಾಡಿನಲ್ಲಿ ವರಕವಿ ಅವರು ಮನೆ ಮಾತಾಗಿದ್ದಾರೆ. 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ವರಕವಿ ಅವರಿಗೆ ಸನ್ಮಾನ ಮಾಡಿದ್ರು. ವರಕವಿ ಅವರು ಮೈಸೂರಿನ ಮಹಾರಾಜ ಮತ್ತು ಮಹಾರಾಣಿ ಕಾಲೇಜಲ್ಲಿ ಭಾಷಣ ಮಾಡಿದ್ರು. ಬೇಂದ್ರೆ ಅವರು ಬೇಲೂರು ಹಳೆಬೀಡಿನ ಶಿಲ್ಪಕಲೆಗಳ ಸೌಂದರ್ಯವನ್ನು ವೀಕ್ಷಣೆ ಮಾಡಿದ್ದಾರೆ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನನ್ನು ನೋಡಿ ಧನ್ಯತೆಯನ್ನು ಅನುಭವಿಸಿದ್ದಾರೆ. ಹಂಪೆಗೂ ಭೇಟಿ ನೀಡಿ ವಿಜಯನಗರದ ಶಿಲ್ಪಕಲೆಗಳನ್ನು ನೋಡಿದ್ದಾರೆ. ಹೀಗೆ ವರಕವಿ ಬೇಂದ್ರೆ ಅವರು ಕರ್ನಾಟಕದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಸ್ನೇಹಿತರೆ, ನನಗೆ ಬೇಂದ್ರೆ ಅವರ ಬಗ್ಗೆ ಗೊತ್ತಿದ್ದ ಸ್ವಲ್ಪ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ತರ ವರಕವಿ ಬೇಂದ್ರೆ ಅವರ ತಾತ ಶಿರಹಟ್ಟಿಯಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ. ಸ್ನೇಹಿತರೆ, ಇದೊಂದು ಅಚ್ಚರಿಯ ಸಂಗತಿ ಆಗಿದೆ. 1921ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ಬೇಂದ್ರೆಯವರು ಗೆಳೆಯರ ಗುಂಪು ಸ್ಥಾಪನೆ ಮಾಡಿದ್ರು. ಈ ಗುಂಪು ಕನ್ನಡ ಸಾಹಿತಿಗಳ ಸಂಘವಾಗಿತ್ತು. ಕನ್ನಡದಲ್ಲಿ ಹೆಸರಾಂತ ದಿಗ್ಗಜರಾದ ವಿ.ಕೃ. ಗೋಕಾಕ, ಶಂಭಾ ಜೋಶಿ, ಶ್ರೀರಾಮ್ ಮುಗುಳಿ, ಲಿಂಗಣ್ಣ, ಮಧುರ ಚೆನ್ನ, ಬೆಟಗೇರಿ ಕೃಷ್ಣ ಶರ್ಮಾ ಮುಂತಾದ ಕವಿಗಳು ಇದ್ದರು. ಈ ಗೆಳೆಯರ ಗುಂಪು ಸಂಘದಿಂದ ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆ ಮುದ್ರಣ ಆಗ್ತಾ ಇತ್ತು. ಸ್ನೇಹಿತರೆ, ಈ ಗೆಳೆಯರ ಗುಂಪಿನಲ್ಲಿ ಇದ್ದ ವಿ.ಕೃ. ಗೋಕಾಕ, ವಿನಾಯಕ ಕೃಷ್ಣ ಗೋಕಾಕ ಇವರು ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ವಿ.ಕೃ. ಗೋಕಾಕರ ಭಾರತ ಸಿಂಧು ರೇಷ್ಮೆ ಕೃತಿಗೆ 1990ನೇ ಇಸ್ವಿಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. 1921ರಲ್ಲಿ ಧಾರವಾಡದಲ್ಲಿ ಬೇಂದ್ರೆ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಬೇಂದ್ರೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು. ಕವಿ ಬೇಂದ್ರೆ ಅವರು ಕವಿತೆಗಳು, ನಾಟಕಗಳು, ಸಂಶೋಧನಾ ಲೇಖನಗಳು, ವಿಮರ್ಶೆಗಳು, ವೈಚಾರಿಕ ಕೃತಿಗಳು, ಸಣ್ಣ ಕಥೆ, ಸಂಪಾದನೆ ಕೃತಿಗಳನ್ನು ಬರೆದಿದ್ದಾರೆ. ಸ್ನೇಹಿತರೆ,
ಬೇಂದ್ರೆ ಅವರಿಗೆ ಬಂದಿರುವ ಪ್ರಶಸ್ತಿ ಪುರಸ್ಕಾರ ಬಿರುದುಗಳು ಈ ರೀತಿ ಇವೆ. 1930ರಲ್ಲಿ ಮೈಸೂರು ರಾಜ್ಯದ ಲೇಖಕರ ಸಂಘದ ಅಧ್ಯಕ್ಷರಾಗಿದ್ದರು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಉತ್ತರ ಕರ್ನಾಟಕ ಮಹಾರಾಷ್ಟ್ರದ ಬಾಂಬೆ ಪ್ರಾಂತ್ಯಕ್ಕೆ ಸೇರಿತ್ತು. 1935ರಲ್ಲಿ ಬಾಂಬೆಯಲ್ಲಿ ನಡೆದ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಬೇಂದ್ರೆ ಅವರು ವಹಿಸಿಕೊಂಡಿದ್ದರು. ಬೇಂದ್ರೆ ಅವರು 1943ನೇ ಇಸ್ವಿಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1957ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರಿಗೆ ಸನ್ಮಾನ ಮಾಡಲಾಯಿತು. 1966ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು. 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಪ್ರಶಸ್ತಿ ಲಭಿಸಿತು. 1968ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು. 1968ರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು. 1976ರಲ್ಲಿ ಕಾಶಿ ವಿದ್ಯಾಪೀಠ ವಾರಣಾಸಿ ಇವರಿಂದ ಗೌರವ ಡಾಕ್ಟರೇಟ್ ಪಡೆದರು. ವರಕವಿ ಬೇಂದ್ರೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಪಡೆದಿದ್ದಾರೆ. 85 ವರ್ಷಗಳು ತುಂಬು ಜೀವನ ನಡೆಸಿದ ಬೇಂದ್ರೆ ಅವರು 1981ನೇ ಇಸ್ವಿಲಿ ಬೇಂದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯ ಉಂಟಾಗಿ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ಸೇರಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಅವರ ಸಂಬಂಧಿಕರು ಬೇಂದ್ರೆ ಅವರನ್ನು ಬಾಂಬೆಗೆ ಕರ್ಕೊಂಡು ಹೋಗಿ ಹರ್ಕಿಶನ್ ಚಂದ್ ಆಸ್ಪತ್ರೆಗೆ ಸೇರಿಸ್ತಾರೆ. 1981ರ ಅಕ್ಟೋಬರ್ 26ನೇ ತಾರೀಕು ಬೇಂದ್ರೆ ಅವರು ಬಾಂಬೆಯಲ್ಲಿ ದೈವಾಧೀನರಾದರು. ಬೇಂದ್ರೆ ಅವರ ಅಂತ್ಯಕ್ರಿಯೆ ಬಾಂಬೆಯಲ್ಲಿ ಆಯ್ತು. ಅವರ ಅಸ್ಥಿ ಮಾತ್ರ ಧಾರವಾಡಕ್ಕೆ ಬಂತು. ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದ 4 ತಂತಿ ಕವನದ ಅರ್ಥವನ್ನು ತಿಳಿದುಕೊಳ್ಳೋಣ. ವಂದನೆಗಳು.